2025 ಕ್ಯಾಲೆಂಡರ್ ಹೊಸ ವರ್ಷ ಇವತ್ತು ಆರಂಭ ಆಗಿದೆ. 2024 ಮುಗಿದು ಹೋಗಿದೆ ನನಗೆ. 2025 ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡು ಭಾಳಷ್ಟು ಜನ ಕಾಯ್ತಿರ್ತಾರೆ. ಕಾರಣ ಇಷ್ಟೇ, ಕಳೆದ ವರ್ಷ ಬಹುತೇಕ ಮಂದಿ ಚೆನ್ನಾಗಿತ್ತು, ಚೆನ್ನಾಗಿಲ್ಲ ಅನ್ನೋ ಚರ್ಚೆಯ ನಡುವೆ ಈ ವರ್ಷ ಚೆನ್ನಾಗಿರ್ಲಪ್ಪ, ಇನ್ನೂ ಚೆನ್ನಾಗಿರಲಿ ಅನ್ನೋರು ಕೆಲವರು ಹಿಂಗೆಲ್ಲ ಒಂದಷ್ಟು ಕನಸುಗಳನ್ನ ಇಟ್ಕೊಂಡು, ಆಸೆಗಳನ್ನ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡು ಕೂತಿರ್ತಾರೆ. ಬಟ್ ಯಾಕೆ ಹೊಸ ವರ್ಷ ದಿನ ಹೇಗಿದ್ರು ಕಳೀತಿರುತ್ತೆ? ಒಂದು ವಿಷಯ ಗೊತ್ತಿರಲಿ, ಟೈಮ್ ನಾವು ಕೂತಿದ್ರು ಹೋಗುತ್ತೆ, ನಿಂತಿದ್ರು ಹೋಗುತ್ತೆ, ಕೆಲಸ ಮಾಡ್ತಿದ್ರು ಹೋಗ್ತಿರುತ್ತೆ. ನಾವೇನೂ ಮಾಡ್ತಿಲ್ಲ ಅಂದ್ರೂ ಕೂಡ ಕೆಲಸ ಟೈಮ್ ಅದ್ರ ಪ್ರಕಾರ ಹೋಗ್ತಿರುತ್ತೆ, ದಿನ ಹುರುಳುತ್ತಿರುತ್ತೆ. ಹಾಗೆ ವರ್ಷದ ಮೊದಲ ದಿನ 2025 ಮೊದಲ ದಿನ ಜನವರಿ 1 ಇವತ್ತಿರ್ಬೋದೇನೋ. 2025 ಡಿಸೆಂಬರ್ 31 ಬಂದಾಗಲೂ ಕೂಡ ವರ್ಷದ ಕೊನೆ ದಿನ ಆಗಿರುತ್ತೆ. ನಾವು ಹೀಗೆ ಕೂತಿರ್ತೀವಿ ಅಂದ್ರೆ ಏನು ಮಾಡಿದೆ. ಯಾಕೆ ವಿಷಯ ಅಂತಂದರೆ, ಬಹುತೇಕ ಇವತ್ತಿನ ಜನ್ರೇಷನ್ ದುಡಿಬೇಕು, ಹಣ ಗಳಿಸ್ಬೇಕು ಅನ್ನೋದೇ ಆದ್ಯತೆ. ನೆಮ್ಮದಿ ಬೇಕಾ, ಚೆನ್ನಾಗಿರ್ಬೇಕಾ, ಹಣ ಬೇಕಾ ಅಂದಾಗ ಮೊದಲ ಆಯ್ಕೆ ಹಣ ಆಗಿದೆ. ನಾವು ಚೆನ್ನಾಗಿಲ್ಲ ಅನ್ನೋ ಪರವಾಗಿಲ್ಲ, ಹಣ ಬೇಕು ಅಂತ. ಬಟ್ ಎಲ್ಲ ಕಡೆ ನೋಡಿದಾಗ ನಾವು ನಿನ್ನೆ ಎಷ್ಟೋ ಜನ ಯಂಗ್ಸ್ಟರ್ಗಳೆಲ್ಲ ಕುಡಿದು ತಿಂದು ಎಂಜಾಯ್ ಮಾಡಿ ತೂರಾಡಿ ಹೋಗುವಂಥ ದೃಶ್ಯಗಳನ್ನ ನಮ್ಮ ಟಿ ವಿಯವರೆಲ್ಲ ತೋರಿಸ್ತಾಯಿದ್ರು. ನಮ್ಮ ಕರ್ನಾಟಕ ಟಿ ವಿಲಿ ಅದನ್ನೆಲ್ಲ ತೋರ್ಸೋಕ್ಕೆ ಹೋಗಲಿಲ್ಲ. ಅದ್ರ ಹಿಂದೆ ಹೋಗುವಂಥ ಜಯಮಾನ, TRP ಅದರ ಅನಿವಾರ್ಯತೆ ನಮಗಿಲ್ಲ ಅನ್ನೋದು ನನ್ನ ಲೆಕ್ಕಾಚಾರ. ಬೇರೆಯವರ ವಿಷಯಗಳು ಏನೇ ಮಾತಾಡೋದ್ರು ಕೂಡ ನಾವು ಇವತ್ತು ಕೂತು ಮಾತಾಡ್ಬೇಕಾರೆ 2024 ನನ್ನ ಜರ್ನಿ ಬೇರೆ ಥರ ಇತ್ತು, ಒಂದಷ್ಟು ಬದಲಾವಣೆ ಆಯಿತು. 2023 ಜರ್ನಿ ಬೇರೆ ಇತ್ತು. ಓಕೆ, ಅವತ್ತಿಗೂ ಇವತ್ತಿಗೂ ಪರವಾಗಿಲ್ಲ. 2023 ಮೊದಲ ದಿನ ಅವತ್ತು ಲೆಕ್ಕಾಚಾರ ಬೇರೆ ಇತ್ತು. 22 ಬೇರೆ ಇತ್ತು, 21 ಬೇರೆ ಇತ್ತು, 20 ಬೇರೆ ಇತ್ತು. ಹಾಗೆ ನೋಡಿದ್ರೆ ಒಂದು 5 ವರ್ಷದ ಹಿಂದಿನ ಜರ್ನಿ ನೋಡಿದಾಗ ಇವತ್ತು ಕಂಪೇರ್ ಮಾಡಿದ್ರೆ ಖಂಡಿತವಾಗಿ ನನ್ನ ಜೀವನದಲ್ಲಿ ಬದಲಾವಣೆ ಆಗಿದೆ, ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ನಾನೇನು ಬದಲಾಗಿಲ್ಲ. ನಿನ್ನೆ ಬೇರೆ ಕಲರ್ ಶರ್ಟ್ ಹಾಕಿರ್ತೀನಿ, ಇವತ್ತು ಬೇರೆ ಕಲರ್ ಶರ್ಟ್ ಹಾಕಿರ್ತೀನಿ. ಒಂದು ವರ್ಷದ ಹಿಂದೆ ಕಂಪೇರ್ ಮಾಡಿದ್ರೆ ಸಂಬಳ ವೇರಿಯೇಷನ್ ಒಂದು 5-10 ಸಾವಿರ ವ್ಯತ್ಯಾಸ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಒಂದಷ್ಟು ಲಾಭ ನಷ್ಟ ವ್ಯತ್ಯಾಸ ಆಗಿರ್ಬೋದು. ಆದರೆ 5 ವರ್ಷ ಕಂಪೇರ್ ಮಾಡಿದಾಗ ಸಾಕಷ್ಟು ಬದಲಾಗಿದೆ ನನ್ನ ಜೀವನದಲ್ಲಿ, ನನ್ನ ಉದ್ಯಮದಲ್ಲಿ, ಮಾಧ್ಯಮದಲ್ಲಿ. ಶಿವು, ಹೊಸ ವರ್ಷದ ದಿನ ಬಂದ್ಬಿಟ್ಟು ಏನು ಹೇಳಕ್ಕೆ ಹೊರಟಿದ್ದೀರಿ ಅಂತ ಇಷ್ಟೇ. ಒಂದು ದಿನದಲ್ಲಿ, ಒಂದು ವರ್ಷದಲ್ಲಿ ನಮ್ಮಲ್ಲಿ ಬದಲಾವಣೆಗಳು ಸಾಧ್ಯ ಇಲ್ಲ. ಸಾಕಷ್ಟು ಒಂದು ಹಂತದ ಬದಲಾವಣೆ ಮಾತ್ರ ಕಾಣ್ಬೋದೇನೋ ಒಂದು ವರ್ಷದಲ್ಲಿ. ಆದರೆ ಸಂಕಲ್ಪ ಮಾಡಬೇಕಾಗತ್ತೆ ಇಷ್ಟೇ. ನಾನು ಇವತ್ತು ಏನನ್ನು ಬೆಳಿತಿದ್ದೀನಿ, ಏನನ್ನು ಮಾಡ್ತಿದ್ದೀನಿ. ರೈತ ಆದರೆ ನಾನು ಏನು ಬಿತ್ತನೆ ಮಾಡ್ತೀನಿ ನನ್ನ ನೆಲಕ್ಕೆ, ಭೂಮಿಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಭತ್ತ ಆದರೆ 6 ತಿಂಗಳು ಬೆಳಿತಾನೆ, ಕಬ್ಬು ಆದರೆ ವರ್ಷ ಬೆಳಿತಾನೆ, ಅಡಿಕೆ ತೆಂಗು ಆದರೆ 4-5 ವರ್ಷ ಕೃಷಿ ಮಾಡಬೇಕು. ಹಾಗೆ ನಾನು ಒಬ್ಬ ಉದ್ಯಮಿ ಆಗಬೇಕು, ಉದ್ಯೋಗ ಪಡಿಬೇಕು. ಉದ್ಯೋಗ ಪಡಿಬೇಕು ಅಂದರೆ ನನ್ನ ಕ್ವಾಲಿಫಿಕೇಷನ್ ತಕ್ಕಂಗೆ ಉದ್ಯೋಗಗಳು ಸಿಗುತ್ತೆ. ರೆಸ್ಯೂಮ್ನ ಕೊಟ್ಟರೆ ನಾನಲ್ಲಿ ಅವರ ಎಕ್ಸಾಮ್ಗಳಲ್ಲಿ ಪಾಸ್ ಆದರೆ ನನಗೆ ಉದ್ಯೋಗ ಸಿಗುತ್ತೆ. ಉದ್ಯಮ ಸರ್ಟಿಫಿಕೇಟ್ ಮೇಲೆ ಆಗೋದಲ್ಲ. ಒಂದು ಕಾರ್ನರ್ ಬೋಂಡಾ ಬಜ್ಜಿ ಮಾರ್ಕೊಂಡು ಜೀವನ ಮಾಡ್ಬೋದು. ಇವತ್ತು ಬೆಂಗಳೂರಲ್ಲಿ ಮಲ್ಲಿಕಾ ಬಿರಿಯಾನಿ ಅಂತ ಬಂದಿದೆ ನಾನ್ ವೆಜ್ಜಲ್ಲಿ. ಆ ಮಲ್ಲಿಕಾ ಬಿರಿಯಾನಿ 4 ವರ್ಷದಿಂದ ಹೇಗಿತ್ತು, ಇವತ್ತು ಹೇಗಿದೆ ಅಂದಾಗ ಆ ಮಲ್ಲಿಕಾ ಬಿರಿಯಾನಿ ಕತೆ ಗೊತ್ತಿರೋರು ಗೊತ್ತು. ಹಾಗೆ ರಾಮೇಶ್ವರಂ ಕೆಫೆ 4 ವರ್ಷ ಹಿಂದೆ ಹೇಗಿತ್ತು, ಇವತ್ತು ಹೇಗಿದ್ದಾರೆ ಅವರು ಅನ್ನೋದ್ರ ಮೇಲೆ ಅಷ್ಟೇ. ಉದ್ಯೋಗದಲ್ಲಿ ವರ್ಷಕ್ಕೆ 5,000 ಸಂಬಳ ಜಾಸ್ತಿ, ಯಾರೋ 5 ವರ್ಷಕ್ಕೆ 25-30 ಸಾವಿರ ಸಂಬಳ ಜಾಸ್ತಿ ಆಗ್ಬೋದು. ಉದ್ಯಮ ಆಗಲ್ಲ. ಅವತ್ತು 25 ಲಕ್ಷ ಸಾಲ ಇದ್ರು, ಇವತ್ತು 25 ಕೋಟಿ 100 ಕೋಟಿ ಸಂಪಾದನೆ ಮಾಡೋ ಸಾಧ್ಯತೆ ಇದೆ. ಜಾಸ್ತಿ ರಿಸ್ಕು, ಜಾಸ್ತಿ ಪ್ರಾಫಿಟ್. ಹಾಗಾಗಿ ನೆಮ್ಮದಿ ಬೇಕಾ, ದುಡ್ಡು ಬೇಕಾ ಅಂದರೆ ಬಹುತೇಕ ಜನರ ಆಯ್ಕೆ ಇವತ್ತು ದುಡ್ಡು ಆಗಿದೆ. ಕೆಲವರು ದುಡ್ಡು ಇಂದ ಏನೂ ಆಗಲ್ಲ ಅಂತ ಅರಿತವರು ನೆಮ್ಮದಿ ಕಡೆ ನೋಡ್ತಾರೆ. ಹಾಗಾಗಿ ಕೆಲವರಿಗೆ ನೆಮ್ಮದಿ ಬೇಕಾಗಿದೆ, ಕೆಲವರು ದುಡ್ಡು ಬೇಕಾಗಿದೆ. ದುಡ್ಡು ಬೇಕು ಅಂತಂದರೆ ಬಿಸ್ನೆಸ್, ಒಳ್ಳೆ ರೀತಿ ಬದುಕೋಕ್ಕೂ ದಾರಿಗಳಿದೆ, ಅಡ್ಡದಾರಿಗಳೇ ಹೋಗಬೇಕು ಅಂತೇನಿಲ್ಲ. ಹಾಗೆ ನೆಮ್ಮದಿ ಬೇಕು ಅಂದರೆ ನೆಮ್ಮದಿ ಕಂಡ್ಕೊಳ್ಳೋಕ್ಕೆ ಜಾಸ್ತಿ ಶ್ರಮ ಪಡಬೇಕಾಗಿಲ್ಲ. ಇದ್ದಿದ್ರಲ್ಲೇ ಖುಷಿ ಪಟ್ಟರೆ ನೆಮ್ಮದಿ ಸಿಗುತ್ತೆ. ಆದರೆ ದುಡಿಬೇಕು ಅಂತಂದರೆ ಹೆಚ್ಚಿನ ಶ್ರಮ ಹಾಕ್ಬೇಕಾಗತ್ತೆ. ಹಾಗಾಗಿ 2025 ಎಲ್ಲರೂ ಕೂಡ ನೀವೇನಾಗಬೇಕು ಅಂದ್ಕೊಂಡಿದ್ದೀರಿ, ಹಣ ಮಾಡಬೇಕು ಅಂದರೆ ಉದ್ಯಮ, ನೆಮ್ಮದಿ, ಸಂಸಾರಕ್ಕೆ ಟೈಮ್ ಕೊಡೋಕ್ಕಾಗಲ್ಲ, ಎಲ್ಲವನ್ನೂ ಬಿಟ್ಟು ಉದ್ಯಮದ ಕಡೆ ಹೋಗಬೇಕಾಗತ್ತೆ. ಪಾಸು ಫೇಲು ಸೆಕೆಂಡ್ರಿ. ನಾವೇನು ಮಾಡ್ತೀವಿ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಉದ್ಯೋಗಿ ಆಗೋದು ಸುಲಭ, ಉದ್ಯಮಿ ಆಗೋದು ಕಷ್ಟ. ಹಣ ಬೇಕು ಅಂತಂದರೆ ಉದ್ಯೋಗಿಯಾಗಿ ಹಣವನ್ನು ನಾವು ಅಂದ್ಕೊಂಡಷ್ಟು ಕನಸು ಕಾಣ್ತೀವಿ ಅಂದರೆ ಅವೆಲ್ಲ ಸಾಧ್ಯ ಇಲ್ಲ. ಹಾಗಾಗಿ ಉದ್ಯಮದಲ್ಲಿ ಹೆಚ್ಚು ರಿಸ್ಕು, ಹೆಚ್ಚು ಪ್ರಾಫಿಟ್ ಅಂತ. ಯಾಕೆ ಅಂದರೆ ಈ ಮೊದಲ ವರ್ಷ, ಮೊದಲ ದಿನ ಒಂದು ಸಂಕಲ್ಪ ಮಾಡಿ, ನೀವೇನಾಗಬೇಕು ಅಂತ. ನಾನು ಉದ್ಯಮಿ ಆಗಬೇಕಾ, ಉದ್ಯೋಗಿ ಆಗಬೇಕಾ? ನೆಮ್ಮದಿ ಆಗಿರಬೇಕು ಅಂದರೆ ಉದ್ಯೋಗಿ ಆಗಿದ್ರು ಸಾಕು. ಹಣ ಜಾಸ್ತಿ ಬೇಕು ಅಂತಂದರೆ ಉದ್ಯೋಗಿ ಆಗಿದ್ರೆ ಆಗಲ್ಲ. ಹಾಗಾಗಿ 2 ಆಯ್ಕೆ. ನೀವೇನಾಗಬೇಕು ಅನ್ನೋ ಬಿತ್ತನೆಯನ್ನು ಇವತ್ತು ಮಾಡಿ. ನಾನು ಉದ್ಯೋಗಿ ಆಗಬೇಕಾ, ಉದ್ಯಮಿ ಆಗಬೇಕಾ, ನಾನು ಎಷ್ಟು ಹಣ ಮಾಡಬೇಕು,
ಯಾವ ಕಾರಣಕ್ಕೆ ಹಣ ಮಾಡಬೇಕು, ನನ್ನ ಸಾಲ ತೀರ್ಸೋಕ್ಕೋಸ್ಕರ ನಾನು ಒಂದಷ್ಟು ಉದ್ಯಮಕ್ಕೆ ಯಾಕಿರೋದು ಬೇರೆ ಕತೆ, ಆದರೆ ಶೋಕಿ ಮಾಡೋಕ್ಕೋಸ್ಕರ ಸಂಪಾದನೆ ಮಾಡಬೇಕು ಅನ್ನೋದ್ರ ಮೇಲೆ ಜೀವನ ನನ್ನ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗಾಗಿ ಆಗುವುದಾದರೆ ದೇವರೇ ಆಗು ಅಂತ. ಹಾಗೆ ನೆಮ್ಮದಿಯನ್ನು ಕಂಡುಕೊಳ್ಳೋ ಕಡೆ ಗಮನ ಕೊಟ್ಟರೆ ರಿಸ್ಕ್ ಇಲ್ಲ. ಹಣ ಗಳಿಕೆ ಮಾಡಬೇಕು ಅಂತಂದರೆ ಶ್ರಮ ಜಾಸ್ತಿ ಹಾಕಬೇಕು, ರಿಸ್ಕ್ ಇದೆ. 2025 ನಿಮ್ಮ ಸಂಕಲ್ಪ ನಿಮಗೆ ನೆಮ್ಮದಿ ಬೇಕಾ ದುಡ್ಡು ಬೇಕಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ದುಡ್ಡಿರುತ್ತಾರೆ ನೆಮ್ಮದಿ ಅಂತ ಭಾಳಷ್ಟು ಜನ ಹೇಳ್ತಾರೆ. ಇಲ್ಲ, ನೆಮ್ಮದಿಗೂ ದುಡ್ಡಿಗೂ ಭಾಳ, ಹಣ ಗಳಿಕೆಗೂ ಭಾಳ ವ್ಯತ್ಯಾಸ ಇದೆ. ಅತಿ ಹೆಚ್ಚು ಹಣ ಇರೋರ ಹತ್ರ ನೆಮ್ಮದಿ ಇರಲ್ಲ, ಅತಿ ಹೆಚ್ಚು ನೆಮ್ಮದಿಯಾಗಿರೋರ ಹತ್ರ ದುಡ್ಡೇ ಬೇಕಾಗಿರಲ್ಲ. ಹಾಗಾಗಿ ನೆಮ್ಮದಿ ಫಾರ್ಮುಲಾ ಬೇರೆ, ದುಡ್ಡಿನ ಫಾರ್ಮುಲಾ ಬೇರೆ, ನನ್ನ ಅಭಿಪ್ರಾಯ. ನನ್ನ ಜೊತೆ ನನ್ನ ವಿಜಯ್ ಸರ್, ಭಾಳ ಕಾಲ ಸಿನಿಮಾ ಜರ್ನಲಿಸ್ಟ್, ಕರ್ನಾಟಕ ಟಿವಿಗೆ ನಮ್ಮ ಆಧಾರ ಸ್ತಂಭ. ನಮ್ಮ ಜೊತೆ ಒಂದು ಜರ್ನಿ 2024 ಹೇಗಿತ್ತು, 25 ಏನು ಕತೆ? ನೀವು ಆಗಲೇ ಒಂದು ಉದಾಹರಣೆ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಅಂದರೆ ಬದಲಾವಣೆ ಬರೀ ಒಂದಿನ ಒಂದು ವರ್ಷದಲ್ಲಿ ಆಗಂತಲ್ಲ. ಎಕ್ಸಾಂಪಲ್, ನಿಮ್ಮ ಬೆಳವಣಿಗೆ ನಾನು ಕಣ್ಮುಂದೆ ನೋಡಿದಂಥದ್ದು. ಆಗಿದ್ದಂಥ ಶಿವು ಈಗಿಂಥ ಶಿವು ಸರ್ ಬೇರೆನೇ ಆಗಿದ್ದೀರಿ. ಸೊ ಪ್ರತಿಯೊಬ್ಬನ ಬೆಳವಣಿಗೆಯಲ್ಲೂ ಕೂಡ ಒಂದು ಹಂತ ಅಂತ ಇರುತ್ತೆ. ಈಗ ಒಂದು ಹುಟ್ಟಿದ ಮಗು ಟಕ್ಕನಾಗೆ ನಡೆದಾಗ ಹೋಗಲ್ಲ. ಸೇಮ್ ಒಬ್ಬ ಮನುಷ್ಯ ಬೆಳಿಬೇಕಾದ್ರೆ ಒಂದು ಸಾಧನೆ ಅಥವಾ ಸಾಧನೆ ಬೇರೆ ಮತ್ತು ಹಣ ಗಳಿಕೆ ಬೇರೆ. ಸೊ ಗಳಿಕೆ ಮತ್ತು ನಷ್ಟ ಇದೆಯಲ್ಲ, ಇವೆರಡು ಒಂದು ನಾಣ್ಯದ ಎರಡು ಮುಖ ಇದೆ. ನಾನು ಇಷ್ಟೆಲ್ಲ ಮಾತಾಡಿದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ. ಹೌದು ನಿಜ. ನಾನು TV5 ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಾರೆ, ಹಿಂದೆ ಪಬ್ಲಿಕ್ ಟಿವಿಲಿ ಕೆಲಸ ಮಾಡ್ಬೇಕಾರೆ, ಅಲ್ಲೆಲ್ಲೋ ಕೆಲಸ ಮಾಡ್ಬೇಕಾದ್ರೆ ನನ್ನ ಸಂಬಳಕ್ಕೆ ತಕ್ಕಂತೆ ನನ್ನ ಜೀವನವನ್ನು ನಾನು ಅಡ್ಜಸ್ಟ್ ಮಾಡ್ಕೊಂಡು, ಈಗ ನಾನು ಸಂಬಳ ಕೊಡಕ್ಕೆ ಎಷ್ಟು ಬೇಕು ಅದಕ್ಕೆ ಅದರಿಂದ ಓಡೋಕೆ ಶುರುವಾಗಿದ್ದೀನಿ. ನಿಜ. 20-25 ಜನರ ಜೀವನ ಹೌದು ಅವ್ರಿಗೆ ಕಟ್ಟಬೇಕು. ಫ್ಯಾಮಿಲಿ, ನಾವು ನೆಮ್ಮದಿಯಾಗಿ ಜೀವನ ನೆವರ್ ಎವರ್ ಸಾಧ್ಯನೇ ಇಲ್ಲ. ಅದರಿಂದ ಶ್ರಮ. ಇವತ್ತು ಒಂದೊಂದು ಚರ್ಚೆ ಆಗ್ತಿದೆ, 70 ಗಂಟೆ ಕೆಲಸ ಮಾಡ್ಬೇಕು ವಾರಕ್ಕೆ ಅನ್ನೋದು ನಾರಾಯಣ ಮೂರ್ತಿ ಅವ್ರದ್ದು. ಅದಾನಿ ಒಂದು ಕಾಮಿಡಿ ಮಾಡ್ದಂಗಿತ್ತು, ಎಲ್ಲ ಹೆಂಡತಿ ಬಿಟ್ಟು ಓಡೋಗ್ತಾಳೆ ಅಂತ. ಇವತ್ತಿನ ಯಂಗ್ಸ್ಟರ್ಗಳು 70 ಗಂಟೆ ಕೆಲಸ ಮಾಡ್ಬೇಕು ವಾರಕ್ಕೆ ಅನ್ನೋದು ನಾರಾಯಣ. ಅಂದ್ರೆ 7 ದಿನದಲ್ಲೂ ಕೂಡ 10 ಗಂಟೆ ಕೆಲಸ ಮಾಡ್ಬೇಕಾಗತ್ತೆ. ನಾರಾಯಣ ಮೂರ್ತಿ ಅವ್ರ ಹೇಳಿಕೆ, ಇಲ್ಲ ಮುಂದಿನ ಜನರೇಷನ್ ನಂಗೆ ಕೆಲಸ ಮಾಡ್ಲೇಬೇಕು ಇವತ್ತಿಂದು ಅಂತ ಹೇಳ್ತಾರೆ. ಅದು ಒಂದು ಸ್ವಲ್ಪ ಚರ್ಚೆ ಬಹಳ ಆಗ್ತಿದೆ. ನನ್ನ ವೈಯಕ್ತಿಕ ಅಭಿಪ್ರಾಯನೇ ಇದು. 2025 1ನೇ ತಾರೀಕು ನಾವಿಲ್ಲಿ ಕೂತಿದ್ದೀವಿ. 20 ನಾವೇನಾಗಿದೆ, ನಾನು TV5 ಎಂಪ್ಲಾಯಿ. ಅವತ್ಕೊಂದು 50-60 ಸಾವಿರ ಸಂಬಳ. ಇವತ್ತು ಸಂಸ್ಥೆ ನಡ್ಸಕ್ಕೆ 15 ಲಕ್ಷ ಬೇಕು ತಿಂಗಳ ನನಗೆ. ಆ ಭಾರ ಓದ್ತಿದ್ದೀನಿ, ನಡೀತಿದೆ. ಆದ್ರೆ ನೆಮ್ಮದಿನ ಅವತ್ತಿನ ನೆಮ್ಮದಿ ನಮ್ಗೆ ಇವತ್ತಿಲ್ಲ. ಆ ಕಾರಣಕ್ಕೆ ಹೇಳಿದ್ದು, ನಿಮ್ಗೆ ನೆಮ್ಮದಿ ಬೇಕಾ ದುಡ್ಡು ಬೇಕಾ ಅಂತ. ನೆಮ್ಮದಿ ನಾನು ಕೂಲಿ ಮಾಡಿದ್ರೂ ನಾನು ನೆಮ್ಮದಿ ಕಂಡ್ಕೋಬಹುದು. ಹೌದು, ಕೂಲಿ ಮಾಡಿದ್ರಲ್ಲೂ ಕೃಷಿ ಮಾಡಿದ್ರಲ್ಲೂ ನೆಮ್ಮದಿ ಕಂಡ್ಕೋಬಹುದು. ಹಣ ಕಮಿಟ್ಮೆಂಟ್ಗಳು ಹೆಚ್ಚಾದಂತೆ ನೆಮ್ಮದಿ ಹಾಳಾಗುತ್ತೆ. ಸಂಬಂಧಗಳಿಗೂ ಕೂಡ ಒಂದಷ್ಟು ಸಮಸ್ಯೆಗಳಾಗತ್ತೆ, ಇಲ್ಲ ಅಂತೇನಿಲ್ಲ. ಸೊ ಹಾಗಾಗಿ ಇವತ್ತಿನ ಜಂಜಾಟ, ನಾನು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಭಾಳ ಜನ ಗೊಂದಲ ಇರುತ್ತೆ. ವರ್ಷ ಮುಗಿದೋಗುತ್ತೆ ಸರ್, ಏನು ಮಾಡಬೇಕು ಈಗ ಅಷ್ಟೇ. ಒಬ್ಬ ಹದವಾಗಿರುತ್ತೆ, ಹದವಾಗಿದ್ದಾಗ ಉಳುಮೆ ಮಾಡಿ ಬಿತ್ತನೆ ಮಾಡಿದ್ರೆ ಬೆಳೆ ಬರುತ್ತೆ. ಸಮ್ ಟೈಮ್ ಫೇಲ್ ಆಗುತ್ತೆ, ರೇರ್. ಇದು ಈ ವರ್ಷದ ಪ್ರಾರಂಭಿಕ ಸಂಕಲ್ಪ. ನಾನು 2025ರಲ್ಲಿ ನಾನು ಮಾಡ್ತಿರೋ ಕಂಪ್ನಿ ಒಳ್ಳೆ ಎಂಪ್ಲಾಯ್ ಆಗ್ಬೇಕು, ಚೆನ್ನಾಗಿ ದುಡಿಬೇಕು, ಸಂಬಳ ಬರುತ್ತೆ, ನೆಮ್ಮದಿ ಆಗಿರ್ತೀರಿ, ವೀಕೆಂಡ್ ಮೂವಿಗೆ ಹೋಗ್ತೀರಿ, ಹೋಟೆಲ್ಗೆ ಹೋಗ್ತೀರಿ, ರಜಾ ತಗೊಂಡು ಸುತ್ತಾಡ್ತೀರಿ, ಮುಗೀತದೆ. ಬಿಸ್ನೆಸ್ ಆಗ್ತೀರಾ? ಎಲ್ಲ ಬಿಟ್ಟು ಸಾಲನೋ ಸೋಲನೋ ಮಾಡಿ ಬಡ್ಡಿ ಕಟ್ಟೋಕೆ ವ್ಯವಹಾರ ಮಾಡಿ ಬಿಸ್ನೆಸ್ ಮಾಡಬೇಕಾಗುತ್ತೆ. ಬಿಸ್ನೆಸ್ ಕಾರಣ ಬೋಂಡ ಹಾಕೋದ್ರಿಂದ ಹಿಡಿದು ತರಕಾರಿ ಮಾರೋದ್ರಿಂದ ಹಿಡಿದು ಏನ್ ಬೇಕಾದ್ರೂ ಆಗ್ಬೋದು. ಅದು ಸಣ್ಣ ಉದ್ಯಮ, ದೊಡ್ಡ ಉದ್ಯಮ, ಉದ್ಯಮ ಗಾತ್ರ ದೊಡ್ಡದು ಅಂತ. ಬಟ್ ಹಾಗಾಗಿ ಇವತ್ತಿನ ಯಾರು ಆಡಿಯನ್ಸ್ ಇದ್ದಾರೆ, ನಾವೇನಾಗಬೇಕು ಅಂತ ತೀರ್ಮಾನ ಮಾಡಿದ್ರೆ ಸಾಕು. ಕೆಲಸ ಸಿಗ್ತಿಲ್ಲ. ಆಮೇಲೆ ಇನ್ನೊಂದು ಓವರ್ ಕಮಿಟ್ಮೆಂಟ್ ಆಗ್ಬಾರ್ದು ಸರ್. ಫಸ್ಟ್ ಆಫ್ ಆಲ್, ಈಗ ಒಂದು 10,000 ರೂಪಾಯಿ ಸಂಬಳ ಬರ್ತಾ ಇದೆ ಅಂದ್ರೆ 10,000 ರೂಪಾಯಿ ಒಳಗಡೆ ಅವನು ಮಾಡಬೇಕು. 15,000 ರೂಪಾಯಿ ಕಮಿಟ್ಮೆಂಟ್ ಆಯ್ತು ಅಂದ್ರೆ ಬರೋ 10,000 ರೂಪಾಯಿ ಅಂದ್ರೆ ಮತ್ತೆ 5,000 ರೂಪಾಯಿ ಹೊಂದ್ಸೋದಿದೆಯಲ್ಲ. ಅದೇ ಇರೋದ್ರಲ್ಲಿ ನೆಮ್ಮದಿ ಕಂಡ್ಕೊಂಡ್ರೆ ನೆಮ್ಮದಿ. ನನ್ನ ಹತ್ರ 100 ರೂಪಾಯಿ ಜೋಬಲ್ಲಿ ಇಟ್ಕೊಂಡು 1,000 ರೂಪಾಯಿ ಮಾತಾಡ್ತೀನಿ ಅಂತಂದ್ರೆ ಬಣ್ಗೇಡ್ ಅಷ್ಟೇ. ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ನು ನನ್ನ ಗಳಿಕೆ ಏನು, ನನ್ನ ದುಡಿಮೆ ಏನು, ನಾನು ಏನು ಸ್ಪೆಂಡ್ ಮಾಡಬೇಕು, ಉಳಿಕೆ ಏನು ಅನ್ನೋದ್ರ ಮೇಲೆ ಜೀವನ ನಡೆಯುತ್ತೆ. ಒಂದು ತಿಂಗಳ ಕೆಲಸದಿಂದ ತೆಗೆದುಬಿಟ್ರು ಏನೋ ಆಯ್ತು ಅಂದಾಗ 1 ತಿಂಗಳಿಗೆ ಗಾಬರಿ ಆಗ್ತೀವಲ್ಲ, ಅದನ್ನ ಊಹಿಸ್ಕೊಳ್ಳೋಕ್ಕೂ ಭಾಳ ಸಾಧ್ಯ ಇಲ್ಲ. ಸೊ ಹಾಗಾಗಿ ಆ ಒಂದು ಲೆಕ್ಕಾಚಾರಕ್ಕೆ ನಮ್ಮ ಯಂಗ್ಸ್ಟರ್ಗಳು ಬಂದರೆ ನಾನು ಏನಾಗಬೇಕಷ್ಟೇ. ನಾನು ಇಲ್ಲಿಂದ ಕೂತ್ಕೊಂಡು, ಈಗ ನಮ್ಮ ಬೆಂಗಳೂರು ಅಮೃತಹಳ್ಳಿ ನಮ್ಮ ಆಫೀಸು, ನಾನು ಇಲ್ಲಿಂದ ಏರ್ಪೋರ್ಟ್ಗೆ ಹೋಗ್ಬೇಕು ಅಂದರೆ ನನಗೆ ಹತ್ರ.
ಉತ್ತರಳ್ಳಿಲಿ ಕೂತವ್ರು ಏರ್ಪೋರ್ಟ್ಗೆ ಹೋಗ್ಬೇಕು ಅಂತಂದ್ರೆ ನನಗಿಂತ 1-1.5 ಗಂಟೆ ಮೊದಲೇ ಬಿಡಬೇಕು. ಮುಂಚೆ ಬಿಡಬೇಕು. ಹೌದು. ಕೆಂಗೇರಿಲಿರೋರು ಮೈಸೂರಿಗೆ ಹೋಗೋದತ್ರ ಎಕ್ಸ್ಪ್ರೆಸ್ ಹೈವೆಲ್ಲ ಹೊರಟು ನಾನು ಇಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಕೆಂಗೇರಿಗೆ ಏನು ಹೋಗ್ತೀನಿ, ಆ ಟೈಮ್ ಕೆಂಗೇರಿಯಿಂದ ಮೈಸೂರಿಗೆ ಹೋಗ್ಬೋದು ಎಕ್ಸ್ಪ್ರೆಸ್ ಹೈವೇಲಿ. ಸೊ ಹಾಗಾಗಿ ತಯಾರಿ ಆಗ್ಬೇಕಲ್ಲ. ನಾನು ಉದ್ಯೋಗಿ ಆಗ್ಬೇಕಾದ್ರೆ ನಾನು ರೆಸ್ಯೂಮ್ ರೆಡಿ ಮಾಡ್ಕೊಂಡು ನನ್ನ ಸ್ಕಿಲ್ಲು ಎಲ್ಲರ ಹತ್ರ ಸರ್ಟಿಫಿಕೇಟ್ ಇರುತ್ತೆ ಸರ್. ಇವತ್ತು ಎಲ್ಲರೂ ಡಿಗ್ರಿ ಮುಗಿಸ್ತಾರೆ, ಎಲ್ಲರೂ ಮಾಸ್ಟರ್ ಡಿಗ್ರಿ ಮಾಡ್ತಾರೆ. ಹೌದು. ಸ್ಕಿಲ್ಡ್ ಪೀಪಲ್ಸ್ಗಳು ಕೊರತೆ ಇದೆ. ಹೌದು. ಸೊ ಹಾಗಾಗಿ ಸ್ಕಿಲ್ಡ್ ಅಲ್ಲ ಅಂದರೆ ಕಿಲ್ಡ್ ಅವರು ಮುಗೀತು 100%. ಸೊ ಹಂಗೆ ಈ ವರ್ಷ ನಾನು ಫೈನಲ್ ಇಯರ್ ಇದ್ದೀನಿ. ನಾನು ಈ ಮುಗಿದ ತಕ್ಷಣ ಈ ಕೋರ್ಸ್ ಆಗಿದ್ರೆ, ಇಲ್ಲ ನಾನು ಹಿಂಗೆ ಹೋಗ್ತೀನಿ, ಇಲ್ಲ ನಾನು ಯಾವುದೋ ಬಿಸ್ನೆಸ್ಗೆ ಹೋಗ್ತೀನಿ, ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಫ್ಯೂಚರ್ ಪ್ಲಾನ್ ಆದ್ರೂ ಮಾಡ್ಕೊಳ್ಳಿ. ಎಸ್, ಅದಾದಾಗ ಗೊತ್ತಾಗುತ್ತೆ. ಅದಕ್ಕೆ ನನ್ನ ನಾನೊಬ್ಬ ಉದ್ಯಮಿಯಾಗಿ, ನಾನೊಬ್ಬ ಎಂಪ್ಲಾಯ್ ಆಗಿ ಕೂಡ ನನ್ನ 10 ವರ್ಷ ಜೀವನ ಮಾಡಿದ್ದೀನಿ, 12 ವರ್ಷ. 2003 SSLC ಟಾಪರ್ ನಾನು ಸ್ಕೂಲ್ಗೆ, ನಮ್ಮ ಮಂಡ್ಯ ಜಿಲ್ಲೆ ಕೀಲಾರದಲ್ಲಿ MEM ಸ್ಕೂಲಲ್ಲಿ. ಅವತ್ತು ನಾವು 700 ರೂಪಾಯಿ ಪಾನಿಪುರಿ ಪ್ಲೇಟು ಕೂಡ ತೊಳೆದಿದ್ದೀನಿ ಬೆಂಗಳೂರಲ್ಲಿ. 3 ತಿಂಗಳು ರಜದಲ್ಲಿ ಬಂದು 700 ರೂಪಾಯಿ ಅವತ್ತು ಸಂಬಳ ತಿಂಗಳಿಗೆ. ಅದಾದ್ಮೇಲೆ ಸೆಕೆಂಡ್ PUC JOC ಟೈಮಲ್ಲಿ SFIನಲ್ಲಿ ಲೀಡರ್ಶಿಪ್ ಕ್ಯಾಂಪ್ ಹಾಸನ ಕಂದಲಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು 1200 ರೂಪಾಯಿ 2000 ರೂಪಾಯಿ ಹೋಟೆಲ್ಲಿ ವೆಟರ್ ಕೆಲಸ ಮಾಡಿದ್ದೀನಿ. ಓಕೆ, ಅದೊಂದು ಜರ್ನಿ. ಆ ಜೀವನ ನೋಡಿರೋದೇ ಇದು ನಿಮ್ಮ ಅನುಭವ, ಅನುಭವ ಜರ್ನಿ. 2007 HDFC 7-8 ಅಲ್ಲಿ ಬಂದು HDFC ಬ್ಯಾಂಕಲ್ಲಿ ಕೆಲಸ ಮಾಡ್ಬೇಕಾದ್ರೆ 10-12 ಸಾವಿರ ಕೆಲಸ ಕೂಡ ಮಾಡಿದ್ದೀನಿ. ಮತ್ತು ವಾಪಸ್ ಸುವರ್ಣ ನ್ಯೂಸ್ಗೆ ಹೋಗ್ಬೇಕಾದ್ರೆ 2009 ತಿಂಗಳಿಗೆ 6 ಸಾವಿರ ಕೆಲಸ ಮಾಡಿದ್ದೀನಿ, ವಾಪಸ್ ಡಿಮೋಷನ್ ಥರ ಫಿನಾನ್ಸಲ್ಲಿ. ಸೊ ಇವೆಲ್ಲದರೂ ಮಾಡಿ ನಂತರ ಇವತ್ತು ಬಂದು ಕೂತ್ಕೊಂಡು ಒಂದು ಸಂಸ್ಥೆ ನಡೆಸು ಹಿಂಗೆ ಹೋಗ್ತಿದ್ವಿ. ಹಾಗಾಗಿ ಒಬ್ಬ ಉದ್ಯೋಗಿಯಾಗಿ ಬರುವಂಥ ಸಮಸ್ಯೆಗಳು ಅವನು ಕೂಡ ಫೇಸ್ ಮಾಡಿದ್ದೀನಿ, ಉದ್ಯಮಿಯಾಗಿ ಬರುವಂಥ ಸಮಸ್ಯೆಗಳು ಫೇಸ್ ಮಾಡಿದ್ದೀನಿ. ಹಾಗಾಗಿ ನಂಗೊಂದು ಇದಿರಬೇಕು, ನನಗೊಂದು ವಿಷನ್ ಇತ್ತು. ಹೌದು, ನಾನು TV5 ಬಿಡಬೇಕು, ನಾನು ಕರ್ನಾಟಕ TV ಕಟ್ಟಬೇಕು ಅಂತ. ಹೀಗಾಗುತ್ತೆ ಅಂತ ಗೊತ್ತಿಲ್ಲ. ನೀವು ಅವಾಗ ಆ ದೃಢ ನಿರ್ಧಾರ ತಗೊಂಡಿದ್ದಕ್ಕೆ ಈ ಸಂಸ್ಥೆ ಕಟ್ಟಕ್ಕೆ ಸಾಧ್ಯವಾಯ್ತು. ಖಂಡಿತ. ನೀವು ಅಲ್ಲೇ ಇದ್ದಿದ್ರೆ ಅಲ್ಲೇ ಏನೋ ಒಬ್ಬ ನನಗೆ ನಾನು ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಒಂದು ವಾರ ನೆಮ್ಮದಿಯಾಗಿರಕ್ಕಾರ ಒಂದಷ್ಟು ಬ್ರೀತಿಂಗ್ ಸ್ಪೇಸ್ ನನ್ಗೆ ಇದೆ, ಅವಕಾಶ ಇದೆ ನನಗೆ. ಒಂದು ಜನರೇಷನ್ ಈಗಲೂ ನೀವು ಒಬ್ರು ಗಣ್ಯರನ್ನು ಭೇಟಿಯಾಗಿ ಬಂದ್ವಿ, ಹೆಂಗ್ ಸಾಧ್ಯ ಆಯ್ತು? ನಾನು ಯಾವುದೋ TV5 ಬಿಟ್ಟ ತಕ್ಷಣ ನೆಕ್ಸ್ಟ್ ಮಿನಿಟ್ ನಾನು ಯಾರೋ ಭೇಟಿ ಮಾಡ್ಬೇಕಾ? ಇಲ್ಲ, ಯಾಕೆಂದ್ರೆ ನನಗೆ TV5 ಬ್ರ್ಯಾಂಡಲ್ಲಿ ನೋಡ್ತಿದ್ರು. TV5 ಕೆಲಸ ಮಾಡ್ತಿದ್ದೆ, ಪಬ್ಲಿಕ್ TV ಕೆಲಸ ಮಾಡ್ತಿದ್ದೆ. ನಾವು ಬ್ರ್ಯಾಂಡಿಂದ ಬಿಟ್ಟು ಬಂದು ಒಂದು ಬ್ರ್ಯಾಂಡಲ್ಲಿ ಕಟ್ಕೋಬೇಕು ಅಂದ್ರೆ ಇಟ್ಸ್ ಟೇಕ್ ಟೈಮ್. ಒಂದು ಉದ್ಯಮ, ಒಂದು ಬಿಸ್ನೆಸ್ ಸಕ್ಸಸ್ ಆಗಕ್ಕೆ ಒಂದು 4-5 ವರ್ಷ ಗುರ್ತಿಸ್ಕೊಳ್ಳೋಕ್ಕೆ. ಸೊ ಹಾಗಾಗಿ ನಾನು 6 ತಿಂಗಳು ಯಾವುದೋ ಬಿಸ್ನೆಸ್ ಮಾಡದೆ ಆಗಲಿಲ್ಲ, ಮತ್ತೊಂದು ಯಾವುದೋ ಮಾಡ್ತೀನಿ. ಅಲ್ಲ, ಈಗಿನ ಜನ್ರೇಷನ್ ಎಲ್ಲ ಸ್ಟಾರ್ಟ್ಅಪ್ ಕಂಪ್ನಿ ಅಂತ ಮಾಡ್ಕೋತಾರೆ ಸರ್. ನೀವು ಹೇಳೋದಕ್ಕೆ 6 ಮಂತ್ ಅಷ್ಟೇ. 6 ಮಂತ್ ಅವ್ರಿಗೆ ತಾಳ್ಮೆನೇ ಇರಲ್ಲ. ಫಸ್ಟ್ ಆಫ್ ಆಲ್ ಪೇಷನ್ಸ್ ಬೇಕು. ಅದಕ್ಕೆ ನಾನು ಹೇಳಿದ್ದು, ಭತ್ತ ಬೆಳಿಬೇಕಾದ್ರೆ 6 ತಿಂಗಳು ಬೇಕು, ಕಬ್ಬು ಬೆಳಿಬೇಕಾದ್ರೆ ವರ್ಷ ಬೇಕು, ಅಡಿಕೆ ತೆಂಗು ಬೆಳಿಬೇಕಾದ್ರೆ 4-5 ವರ್ಷ ಫಲ ಕೊಡಕ್ ಬೇಕು. ಕೃಷಿ ನಿರಂತರವಾಗಿ ಮಾಡ್ತಿರ್ಬೇಕು. 4-5 ವರ್ಷ ಆಯ್ತು ಅಂದ ತಕ್ಷಣ ಮನೇಲಿ ಮಲಗಿದ ತಕ್ಷಣ ಅವೇನು ಎಳ್ನೀರ್ ಬಿಡಲ್ಲ, ಕರೆಕ್ಟ್, ಅಡಿಕೆ ಇದಾಗಲ್ಲ, ಕೃಷಿ ಮಾಡ್ತಿರ್ಬೇಕು. ಸೊ ಹಾಗಾಗಿ ಬಿಸ್ನೆಸ್ ಹಂಗೇನೆ, ಐ ರಿಸ್ಕ್ ಐ ಪ್ರಾಫಿಟ್. ಉದ್ಯೋಗ ಅವ್ನ ಬಾಸ್ ರಜಾ ಕೊಟ್ರೆ ರಜಾ, ಇಲ್ಲ ಅಂದ್ರೆ ಇಲ್ಲ, ಇಲ್ಲ ಅಂದ್ರೆ ಪೇಪರ್ ಹಾಕಿ ಇನ್ನೊಂದು ಕಡೆ ಹುಡುಕ್ಬೇಕು. ಕೊಟ್ಟರೊಂದು, ಕೊಟ್ಟಿಲ್ಲ ಅಂದ್ರೆ ಒಂದು, ನನಗಿಷ್ಟೇ ಫಿಕ್ಸ್ಡ್. ಸೊ ಹಾಗಾಗಿ ನಮ್ಮ ಅಜೆಂಡಾ, ನಮ್ಮ ಲೆಕ್ಕಾಚಾರ ಏನು ಅಂದರೆ, ನೀವೇನಾಗಬೇಕು ಅಂದ್ಕೊಂಡಿದ್ದೀರಿ ಅಷ್ಟು ಶ್ರಮವನ್ನು ನಿರೀಕ್ಷೆ ಮಾಡುತ್ತೆ. ಅಲ್ಲ, ಈಗಿನ ಜನ್ರೇಷನ್ ಎಲ್ಲೋ ಡಿಸಿಷನ್ ತೊಗೊಳೋದ್ರಲ್ಲಿ ಎಡುತ್ತಾ ಅಂತ ಅಂದರೆ ಗೈಡ್ ಮಾಡಬೇಕಾಗತ್ತೆ. ಕಾಲೇಜ್ ಅದೇ ಹೇಳ್ತಿರೋದು, ಜೀವನವನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಹೌದು, ಖುಷಿಯಾಗಿ ಪಾರ್ಟಿ ಅಂತಾರೆ. ನಾನು ಪಾರ್ಟಿ ಮಾಡೋ ಕಾಸಿಲ್ಲಿದ್ದು. ಕರೆಕ್ಟ್. ನನಗೊಂದು 50,000 ಸಂಬಳ ಬರ್ತದೆ ಅಂತಂದ್ರೆ ನನಗೆ 20,000 ಮನೆ ಬಾಡಿಗೆ, ಅವು ಆಚೆ 30,000 ಹೋಯ್ತು. ಕಾರಿ ಅವು ಇವು EMI, 2 ವೀಲರ್ EMI ಹಂಗೆ ಅಂತ. ಕಾರ್ ಇತ್ತು ಅಂದ್ರೆ 25,000 EMI ಅನ್ಕೊಳ್ಳಿ. 50,000 ಸಂಬಳದಲ್ಲಿ ಕಾರು ಮನೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದು ಒಳ್ಳೆ ಕಾರು ಮನೆ ಮೇಂಟೈನ್ ಮಾಡಿ 25,000 EMI, 25,000 ಮನೆಗೆ ಅಂತಂದ್ರೆ ನನ್ನ ಖರ್ಚು ಅಂದ್ರೆ 1 ಲಕ್ಷ ಸಂಬಳ ಬರ್ತಿರ್ಬೇಕು. 1 ಲಕ್ಷ ಸಂಬಳ ಬರೋನಾಗಿದ್ರೆ ಅವ್ನು ಅದನ್ನ ಲೈಫ್ ಲೀಡ್ ಮಾಡ್ತಾನೆ. ಇನ್ನೂ ಜಾಸ್ತಿ ನಾನು ಸ್ವಲ್ಪ 40 ಲಕ್ಷದ ಕಾರ್ಗೆ ಹೋಗ್ಬೇಕು, ಒಂದು ಮನೆ ತಗೋಬೇಕು ಅಂತಂದ್ರೆ ನಾನು 2 ಲಕ್ಷ ಸಂಬಳಕ್ಕೆ ಹೋಗ್ಬೇಕು, ಇಲ್ಲ ಯಾವುದೋ ಬಿಸ್ನೆಸ್ಗೆ ಹೋಗ್ಬೇಕು. ಸಡನ್ ಆಗಿ ಯಾವುದು ಕೈ ಹಿಡಿಯಲ್ಲ. ಅದಕ್ಕೆ ಹೇಳ್ತಿರೋದು, ಏನ ಮಶ್ರೂಮ್ ಬೇಸಾಯ ಮಾಡ್ಬೇಕು, ಅಣಬೆ ಬೇಸಾಯ ಮಾಡ್ಬೇಕಾಗತ್ತೆ, ಬೇಗ ಕೈ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಬೇಗ ಬರ್ತದೆ. ಲಾಂಗ್ ಟೈಮ್ ಕ್ರಾಪ್ ಲಾಂಗ್ ಟೈಮ್ ನಮ್ಮನ್ನ ಕಾಪಾಡುತ್ತೆ. ಅಷ್ಟೇ ಶ್ರಮ ಹಾಕ್ಬೇಕಾಗತ್ತೆ. ಶಾರ್ಟ್ ಟರ್ಮ್ ಆಗಿ ಏನೋ ಮಾರ್ಕೆಟ್ ಅಲ್ಲಿ ತರಕಾರಿ ಒಂದು 1,000 ರೂಪಾಯಿಗೆ ತಂದು 1,500 ಫುಟ್ಪಾತಲ್ಲಿ ಮಾರ್ಬಿಡ್ಬೋದು. ತಳ್ಳೋ ಗಾಡಿಲೆಲ್ಲ ಮಾರ್ತಿರ್ತಾರಲ್ಲ, ಅದ್ ಶಾರ್ಟ್ ಟರ್ಮ್. ಇವತ್ತು 1,000 ತಗೊಂಡು 1,500 ಮಾಡು, 500 ರೂಪಾಯಿ ಲಾಭ ಮಾಡು. ಶಾರ್ಟ್ ಟರ್ಮ್. ಬಟ್ ಎಲ್ಲ ಬಿಸ್ನೆಸ್ ಹಂಗಲ್ಲ, ಟೈಮ್ ಬೇಕು. ಅಲ್ಲ, ಇನ್ ಕೆಲವರು ಯಾವ್ದೋ ಒಂದು ಗೊತ್ತಿಲ್ಲದ ಬಿಸ್ನೆಸ್ ಮಾಡಿ ಕೈ ಸುಟ್ಕೋತಾರೆ ಅಷ್ಟೇ. ಅದನ್ನ ಹೇಳಿದಲ್ಲ, ನಮ್ಗೆ ಅದ್ರ ಬಗ್ಗೆ ತಿಳುವಳಿಕೆ ಇದ್ರೆ ಮಾಡ್ಬೇಕು, ಇಲ್ಲ ಮಾಡಬಾರ್ದು.
2025 ನಿಮ್ಮ ಅಜೆಂಡಾ ಏನಾಗಿರ್ಬೇಕು ವೀಕ್ಷಕರೇ ಅಂದ್ರೆ ನಮ್ದು ಇಷ್ಟೇ, ನೀವು ಏನಾಗಬೇಕು ಅಂತಿದ್ದೀರಿ ಮೊದಲು ಡಿಸೈಡ್ ಮಾಡಿ, ಅದಕ್ಕೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ತಿಳ್ಕೊಳ್ಳಿ. ಆಗ ತಾಳ್ಮೆಯಿಂದ ಕೆಲಸ ಮಾಡಿ, ಅದರ ಸವಾಲುಗಳೇನು ಅಂತ ತಿಳ್ಕೊಳ್ಳಿ. ನಮ್ಮ ಮುಂದೆ ಇರೋದು ಎರಡೇ ಆಯ್ಕೆ, ಒಂದು ಉದ್ಯೋಗ ಮಾಡಬೇಕು, ಇಲ್ಲ ಉದ್ಯಮ ಮಾಡಬೇಕು ಅಷ್ಟೇ. ಹೌದು. ಇಲ್ಲ ಲಕ್ಷಾಂತರ ರೂಪಾಯಿ ಬಾಡಿಗೆ ಬರೋ ಥರ ನಮ್ಮಪ್ಪ ಮಾಡಿಟ್ಟಿರ್ಬೇಕು ಅಲ್ಲಿ ಏನಾರ. ಸೊ ಅದನ್ನ ಬಿಟ್ಬಿಡೋಣ. ಅವ್ರು ಯಾರು ಇದನ್ನ ನೋಡ್ತಾನೂ ಕೂತಿರಲ್ಲ. ಅವ್ರು ನೆಟ್ಫ್ಲಿಕ್ಸಲ್ಲಿ ಬೇರೆ ಮೂವಿ ನೋಡ್ತಿರ್ತಾರೆ, ಅಮೆಝಾನಲ್ಲಿ ಮೂವಿ ನೋಡ್ತಿರ್ತಾರೆ, ಎಲ್ಲೆಲ್ಲೋ ಬೇರೆ ಕಡೆ ಇರ್ತಾರೆ. ಉದ್ಯಮಿ ಮತ್ತು ಉದ್ಯೋಗ ಎರಡೂ ಜನ ಹುಡುಕ್ತಿರ್ತಾರೇನೋ ಏನೋ ಬೇಕು ಅಂತ. ಯಾರು ಇವತ್ತು 6 ತಿಂಗಳ ಮೇಲೆ ವರ್ಷದ ಮೇಲೆ ಒಂದು ಮೋರ್ ದೆನ್ 50% ಒಂದು ಸರ್ವೆ ಪ್ರಕಾರ 150 ಜನ ಒಂದು 6 ತಿಂಗಳು ಒಂದು ವರ್ಷಕ್ಕೆ ಒಂದ್ಸರಿ ಕೆಲಸ ಚೇಂಜ್ ಮಾಡ್ತಾನೆ ಇರ್ತಾರೆ. ನಿಜ ಸರ್. ಇನ್ನು 50% ಕೆಲವರು ಅನಿವಾರ್ಯ ಕಾರಣಗಳಿಗಾಗಿ ಉಳಿತಾರೆ. ಬೇರೆ ಕಡೆ ಕೆಲಸ ಸಿಗಲ್ಲ ಅಂತನೋ, ಇಲ್ಲ ಅದು ಅಡ್ಜಸ್ಟ್ ಆಗಿದೆ ಅಂತನೋ, ನನ್ನ ಲೈಫ್ ಇಷ್ಟೇ ಸಾಕು, ನನಗೆ ಇಷ್ಟೇ ಸಂಬಳ ಅಂತನೋ, ನಾನು ಇದೆಲ್ಲ ಜೀವನ ಕಟ್ಕೊಂಡಿದ್ದೀನಿ ಅಂತ ಇರ್ತಾರೆ. ಹಾಗಾಗಿ ಒಂದು 150 ಜನ ಕೆಲಸ ಬಿಡ್ತಿರ್ತಾರೆ, ಕೆಲಸ ಸೇರ್ತಿರ್ತಾರೆ, ಬೇರೆ ಬೇರೆ ಏನೋ ಮಾಡ್ತಿರ್ತಾರೆ, ಈ ಥರ ಪ್ರಯೋಗಗಳು ಮಾಡ್ತಿರ್ತಾರೆ. ಜಂಪಿಂಗ್ ಸ್ಟಾರ್. ಹೌದು. ಸೊ ಅದ್ರಲ್ಲಿ ಕೆಲವ್ರಿಗೆ ಡಿಮ್ಯಾಂಡ್ ಆಗಿ ಹೋಗ್ತಾರೆ, ಎಲ್ಲೋ ಒಂದು 10% ಜನ. ಇನ್ನು 40% ಜನ ಕೆಲಸ ಅವರು ಅಲ್ಲಿ ತಡ್ಕೊಳಕ್ಕಾಗಲ್ಲ, ಟಾರ್ಚರ್ ಅಂತನೋ, ಇದು ಮಾಡೋಕ್ಕಾಗಲ್ಲ ಅಂತನೋ, ಈ ಥರದೆಲ್ಲ ಚೇಂಜಸ್ ಆಗ್ತಿರುತ್ತೆ. ಬಟ್ 2025 ನೀವು ಇವತ್ತಿನ ಬರೆದಿಟ್ಕೊಳ್ಳಿ, ನಾನು ಈ ಟೈಮ್ಗೆ ಇದಾಗಬೇಕು ಅಂತ ಅದ್ರ ಕಡೆಗೆ ಗಮನವನ್ನು ಕೊಟ್ಟರೆ ಏನು ಬೇಕಾದ್ರೆ ಆಗ್ಬೋದು. ನನಗೆ ಗುರಿನೇ ಇಲ್ಲ ಅಂದರೆ ನಾನು ಎಲ್ಲಿಗೆ ಹೋಗ್ಬೇಕು, ನಾನು ಆಗಲೇ ಹೇಳಿದಲ್ಲ, ನಾನು ಮೈಸೂರಿಗೆ ಹೋಗ್ಬೇಕು ಅಂದರೆ ನನಗೀಗ ಅಮೃತಹಳ್ಳಿ ಇದ್ದೀನಿ, ಕೆಂಗೇರಿಯಿಂದ 1 ಅವರ್ ಅಲ್ಲಿಗೆ ಮೈಸೂರಿಗೆ, ಬಟ್ ಇಲ್ಲಿಂದ ಅಲ್ಲಿಗೆ 1 ಅವರ್ ಕೆಂಗೇರಿಗೆ. 1 ಅವರ್ ಮುಂಚೆ ಬಿಡಬೇಕು. ರಾತ್ರಿ 10 ಗಂಟೆಗೆ ಇರಬೇಕು, 8 ಗಂಟೆಗೆ ಬಿಡ್ಬೇಕು ನಾನು. ಕರೆಕ್ಟ್. ಕೆಂಗೇರಿಯಿಂದ ಓಡೋದಾದ್ರೆ 1 ಅವರ್ ಸಾಕು. ಸೊ ಹಾಗಾಗಿ ಯಾವ ಬಿಸ್ನೆಸ್ ಮಾಡ್ತೀನಿ, ಉದ್ಯೋಗನ ಉದ್ಯಮಿನ, ಏನು ಎತ್ತ ಅನ್ನೋದ್ರ ಕಡೆ ಗಮನವನ್ನು ಕೊಟ್ಟರೆ ಖಂಡಿತವಾಗಿ ನಮಗೆ ಸಕ್ಸಸ್ ಸಿಗುತ್ತೆ. 2025 ನನ್ನ ಮೊದಲು ಮಾತಾಡಿದ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನೊಬ್ಬ ಉದ್ಯೋಗಿ ಆಗಿದ್ದಾಗ ನಾನು ಪಬ್ಲಿಕ್ ಟಿವಿಲೆಲ್ಲ ಕೆಲಸ ಮಾಡಬೇಕಾದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ. ಅವತ್ತು ಹಣ ಸಂಪಾದನೆ ಮಾಡಬೇಕು ಅಂತ ಮೆಡಿಕಲ್ ಶಾಪ್ ಏನೋ ಬೇರೆ ಬೇರೆ ಬಿಸ್ನೆಸ್ಗೆಲ್ಲ ಹೋದ್ವಿ. ಹಾಗಾಗಿ ಓದ ತಕ್ಷಣ ಯಾವುದೂ ಸಕ್ಸಸ್ ಆಗಲ್ಲ. ನಿಜ. ಇವತ್ತು ನಾವೇನೋ ಇಲ್ಲಿ ಕೂತು ನಾನು ವಿಜಯ್ ಸರ್ ಇಲ್ಲಿ ಮಾತನಾಡ್ತಿದ್ದೀವಿ ಅಂತಾರೆ, ನನಗೂ ಈ ಕರ್ನಾಟಕ ಟಿವಿ ಅನ್ನೋದು ಒಂದು ಬ್ರ್ಯಾಂಡ್, ಒಂದು ಸಣ್ಣ ಮಟ್ಟಕ್ಕೆ ಒಂದು ಹೆಸರು ಆಗೋ ಕಾರಣ ಇಷ್ಟು ವರ್ಷದ ಜರ್ನಿ. ಹೌದು. ನಾನು ಪೂರ್ಣಾವಧಿ ಬಂದು 4-5 ವರ್ಷ ಆಯಿತು. ಅದಕ್ಕೂ ಮೊದಲೇ 1 ಲಕ್ಷ ಹುಡುಗರು ಇದನ್ನು ಕಟ್ಟಿದ್ದಾರೆ. ಸೊ ಹಾಗಾಗಿ ಉದ್ಯೋಗಿ ಆಗಬೇಕು ಅಂದರೆ ಜಾಸ್ತಿ ಕಷ್ಟ, ಸ್ಕಿಲ್ ಇದ್ರೆ ಸಾಕು, ನೆಮ್ಮದಿ. ನನಗೆ ಬರೋ ಸಂಬಳದಲ್ಲಿ ನಾನು ನೆಮ್ಮದಿ ಆಗಿರ್ತೀನಿ. ವರ್ಷಕ್ಕೊಂದ್ಸಲ ಹೈಕ್ ಕೊಡ್ತಾರೆ, ನೆಮ್ಮದಿ. ಅದು ಉದ್ಯೋಗಿ. ನಾನು ಜಾಸ್ತಿ ರಿಸ್ಕ್ ತಗೋಬೇಕಾ, ಸೋಲನ್ನು ಸಹಿಸಿಕೊಳ್ಳೋ ಶಕ್ತಿ ಇರಬೇಕು, ಉದ್ಯಮ ಮಾಡಬೇಕು ಅಂತ. ಸೊ ಹಂಗೆ. ಹಾಗಾಗಿ 2025 ನನ್ನ ವೈಯಕ್ತಿಕ ಬದುಕಿನ, ನನ್ನ ವೃತ್ತಿ ಬದುಕಿನ, ಉದ್ಯಮ ಬದುಕಿನ ಒಂದಷ್ಟು ಎಕ್ಸ್ಪೀರಿಯನ್ಸು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡ್ರೆ. ಯಾಕೆಂದರೆ ನಾನು ಇವತ್ತು 2020 ನಾನು ವಿಜಯ್ ಸರ್ ಬೆಳಗ್ಗೆ ಕೂತ್ಕೊಂಡು ನಮ್ಮ ಜೈಕೀರ್ತಿ ಎಲ್ಲ ನಾವು ಈ ವರ್ಷ ಏನು ಮಾಡಬೇಕು, ನಮ್ಮ ಅಜೆಂಡಾ ಏನು ಮಾಡಬೇಕು ಅನ್ನೋದು ನಾವು ಡಿಸ್ಕಸ್ ಮಾಡಿದ್ವಿ. ಪ್ಲಾನ್ ಇಂಪ್ಲಿಮೆಂಟ್ ಆಗಬೇಕು. ಹೌದು, ಯಾವುದೇ ಮಾಡಿದ್ರು ಕೂಡ. ಈಗ ನಾವು ಏನೇನು ಮಾಡಬೇಕು ಅಂತ ಒಂದಷ್ಟು ಡಿಸ್ಕಸ್ ಮಾಡಿದ್ವಿ. ಅದು ಆಗಬೇಕು ಅಂದರೆ ಗೊತ್ತು ನಮ್ಗೆ, ಇದು 3:1 100 ಮಾಡ್ತೀವಿ ಅಂದರೆ ಒಂದು 36 ಸಕ್ಸಸ್ ಆಗುತ್ತೆ ಅಂತ. ಅಂದರೆ ಆ ಪರ್ಸೆಂಟೇಜ್ 100 ಮಾರ್ಕ್ಸ್ ಬಂದಿಲ್ಲ ಅಂದ್ರೆ 35, ಪಾಸಿಂಗ್ ಮಾರ್ಕ್ಸ್ 35 ಬಂತಂದ್ರೆ ಪಾಸ್ ಆಗ್ಬಿಡ್ತೀವಿ ನಾವು. ಅಂದ್ರೆ ಲೈಕ್ ಉದಾಹರಣೆಗೆ ನಿಮಗೆ ಈ ವರ್ಷ ಒಂದು 10 ಲಕ್ಷ ದುಡಿಮೆ ಮಾಡಬೇಕು ಅಂತಿತ್ತು ಅಂದರೆ ನೀವು 30 ಲಕ್ಷ ದುಡಿಯೋಷ್ಟು ಶ್ರಮ ಹಾಕ್ಬೇಕಾಗತ್ತೆ. ಆಗ 10 ಲಕ್ಷ ಸಿಗುತ್ತೆ. ನೀವು 10 ಲಕ್ಷ ದುಡಿಬೇಕು ಅಂತ ಪ್ರಯತ್ನ ಪಟ್ರೆ ಒಂದು 3-4 ಲಕ್ಷ ಸಿಗುತ್ತೆ. ನಿಮ್ಗೆ ಬೇಕೇ ಬೇಕು 10 ಲಕ್ಷ ಅಂದ್ರೆ ನೀವು 10 ಲಕ್ಷಕ್ಕೆ ಶ್ರಮ ಹಾಕ್ಬೇಡಿ, 30 ಲಕ್ಷಕ್ಕೆ ಶ್ರಮ ಹಾಕಿ 10 ಲಕ್ಷ ಸಿಗುತ್ತೆ. ಅದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ, ಅದು ಬೋನಸ್ಸು. ಹೌದು. ಹಾಗಾಗಿ 2025 ಒಳ್ಳೇದಾಗಲಿ ಎಲ್ರಿಗೂ. ಅಂಡ್ ನೀವೇನು ಸಜೆಸ್ಟ್ ಮಾಡ್ತೀರಿ? ಅದೇ ನೀವು ಇಷ್ಟೊತ್ತು ಹೇಳ್ದಂಗೆ ಆಲ್ಮೋಸ್ಟ್ ಯಂಗ್ಸ್ಟರ್ಸ್ಗಳೇ ತುಂಬ ಗೊಂದಲದಾಗಿರ್ತಾರೆ ಸರ್. ಏನು ಮಾಡಬೇಕು, ವಾಟ್ ನೆಕ್ಸ್ಟ್ ಅಂತ. ಎಜುಕೇಷನ್ ಮುಗೀತು, ಈ ಕಡೆ ಬಿಸ್ನೆಸ್ ಮಾಡಬೇಕಾ ಅಥವಾ ಜಾಬ್ಗೆ ಹೋಗ್ಬೇಕಾ ಅನ್ನೋದು. ಸೊ ಜಾಬ್ಗೆ ಹೋದ್ರೆ ಈಗಿನ ಸಿಚುವೇಶನ್ ಸಿಂಗಲ್ ಲೈನ್ ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಕೈಲಿ ಏನೂ ಆಗಲ್ವಾ, ಕೆಲಸ ಮಾಡಿ. ನಿಮಗೆ ತಾಕತ್ತಿದ್ಯಾ, ಕೆಲಸ ಕೊಡಿ ಅಲ್ವಾ? ಕರೆಕ್ಟ್, ಕೆಲಸ ಕೊಡಿ. ನಿಮ್ಮ ಕೈಲಿ ತಾಕತ್ತಿದ್ಯಾ, ಎಲ್ಲನೂ ಮುನ್ನುಗ್ಗೋ ಛಾತಿ ಇದೆಯಾ, ಸಂಸ್ಥೆ ಕಟ್ಟೋ ಛಾತಿ ಇದೆಯಾ, ಬಿಸ್ನೆಸ್ ಮಾಡೋ ಶಕ್ತಿ ಇದೆಯಾ, ಚಾಕಚಕ್ಯತೆ ಇದೆ, ಕೆಲಸ ಕೊಡಿ. ಎರಡೇ ಆಯ್ಕೆ ಇರೋದು. ಆಗಲ್ಲ ನನಗೆ ರಿಸ್ಕ್ ತಗೊಳಕ್ಕೆ ಅಂದ್ರೆ ಕೆಲಸ ಮಾಡಿ ಅಷ್ಟೇ. ಎರಡೇ ಆಯ್ಕೆ, ಜೀವನದಲ್ಲಿ 2 ಕಟ್ಕೋಬಹುದು ಅಷ್ಟೇ. ಹೌದು ಹೌದು. ಮತ್ತು ನೀವು ಉದ್ಯಮಿ ಆಗ್ಬೇಕಂತ ಹೊರಟ್ರೆ ನೀವು ದೊಡ್ಡ ಲಕ್ಷಾಂತರ ರೂಪಾಯಿ ಉದ್ಯಮನೇ ಶುರು ಮಾಡ್ಬೇಕಂತ ಏನಿಲ್ಲ. ಅಂಡ್ ಇನ್ನೊಂದೇನು ಅಂದ್ರೆ ನಮ್ಗೆ ಅನ್ಸಿದ್ದು, ನಾವು ಪೊಲಿಟಿಕಲಿ ನೀವು ಭಾಳ ನೋಡಿರ್ತೀರಿ, ನಾನು ಕೆಲವು ಕಾರಣಕ್ಕೆ ನಿಮ್ಗೆ ಇಷ್ಟ ಆಗ್ತೀನಿ, ಕೆಲವು ಕಾರಣಕ್ಕೆ ನಿಮ್ಗೆ ಇಷ್ಟ ಆಗಲ್ಲ. ಯಾಕೆಂದ್ರೆ ರಾಜಕೀಯದಲ್ಲಿ ಒಂದು ಪರ ಮತ್ತೆ ವಿರೋಧ ಅಂತ ಇರುತ್ತೆ. ಆ ಕಾರಣಕ್ಕೆ ನಾನು ಇಷ್ಟ ಆಗಿರ್ತೀನಿ, ಆ ಕಾರಣಕ್ಕೆ ನಾನು ಇಷ್ಟ ಆಗಿರಲ್ಲ, ಇಷ್ಟೇ. ಬಟ್ ಇನ್ನು ಮುಂದಿನ ಅವಕಾಶಗಳಲ್ಲಿ
ಒಂದು ಬದುಕು ಕಟ್ಕೊಳ್ಳೋದು ಹೇಗೆ, ಬಿಸ್ನೆಸ್ ಏನು, ಜೀವನ ಏನು ಅನ್ನೋ ಒಂದಷ್ಟು ಕಂಟೆಂಟ್ಗಳನ್ನ ಪಬ್ಲಿಷ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಈ ವರ್ಷದಲ್ಲಿ. ರಾಜಕಾರಣದ ಬೆಳವಣಿಗೆಗಳ ಒಂದು ಭಾಗ ಅಷ್ಟೇ, ಅದೇ ಎಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಿಸ್ನೆಸ್ ಐಡಿಯಾಸು, ಬದುಕೋದು ಹೇಗೆ ಅಂತನೂ, ಸಕ್ಸಸ್ ಆದವ್ರ ಸ್ಟೋರಿನೂ, ಈ ಥರ ಒಂದು ಪಾಸಿಟಿವ್ ಸ್ಟೋರಿಗಳನ್ನ ಕೊಡಬೇಕು 2025 ಅನ್ಕೊಂಡು ನಾವು ಸರ್ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಹಾಗಾಗಿ ಅದನ್ನು ನಿಮ್ಗೆ ಹೇಳ್ತಾ, ಜೊತೆಗೆ ನಿಮ್ಮ ಆಯ್ಕೆ ಏನಾರು ಆಗಿರಲಿ, ಏನೋ ಚೂಸ್ ಮಾಡಿ. ಹೌದು, ನೀವು ಬಂದ್ರಿ, ಒಂದು 2 ಆಪ್ಷನ್ ಇರುತ್ತೆ ನಿಮಗೆ ಬೋರ್ಡ್ ಮೇಲೆ. ನಾನು ಕೆಲಸ ಮಾಡಬೇಕಿಲ್ಲ, ಕೆಲಸ ಕೊಡಬೇಕು ಅಂದರೆ ನಾನು ಉದ್ಯೋಗಿ ಆಗಬೇಕು ಇಲ್ಲ ಉದ್ಯಮಿ ಆಗಬೇಕು ಅಂತ ಅಷ್ಟೇ. ಎರಡೂ ಟಿಕ್ ಮಾಡಿಲ್ಲ, ಟೈಮ್ ಮುಗ್ದೋಗುತ್ತೆ. ಹೌದು, ಯಾವ್ದಾರು ಒಂದು ಆಯ್ಕೆ ಮಾಡಿ ಏನಾರು ಆಗ್ಬೇಕಲ್ಲ. ಒಂದು ಕೆಲಸ ಮಾಡಬೇಕು, ಎಲ್ಲರೂ ಕೆಲಸ ಕೊಡಬೇಕು. ಕೆಲಸ ಕೊಡಬೇಕು ಮೀನ್ಸ್ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅರ್ಥ. ಪ್ರತಿ ವರ್ಷ ಆ ಎರಡರಲ್ಲಿ ಯಾವ್ದಾರು ಒಂದು ಟಿಕ್ ಮಾಡಿ, ಆ ಟಿಕ್ ಮಾಡಿದಾಗ ಮುಂದಕ್ಕೆ ಆಪ್ಷನ್ ಏನು, ಈ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ಕೊಂಡೋದ್ರೆ ಏನ್ ಕತೆ, ನನ್ನ ಆಸೆಗಳು ಜಾಸ್ತಿ ಇದೆ, ನನ್ನ ನಿರೀಕ್ಷೆಗಳು ಜಾಸ್ತಿ ಇದೆ, ಸಂಪಾದನೆ ಜಾಸ್ತಿ ಮಾಡಬೇಕು, ನೆಮ್ಮದಿ ಬೇಕಾ ಸಂಪಾದನೆ ಬೇಕಾ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ 2025 2 ಆಯ್ಕೆಗಳು, ಉದ್ಯಮಿಯೋ ಉದ್ಯೋಗಿಯೋ ತೀರ್ಮಾನ ಮಾಡಿ. ಉದ್ಯೋಗಿ ಅಂತಂದರೆ ಸ್ಕಿಲ್ಡ್, ಪ್ರಿಪೇರ್ ಆಗಿ ಕೆಲಸ ಮಾಡಿ. ಉದ್ಯಮಿ ಆಗಬೇಕು ಅಂದರೆ ರಿಸ್ಕ್ ತಗೊಳಕ್ಕೆ ರೆಡಿ ಆಗಿ ಹೋಗಿ. ಹಾಗಾಗಿ ಒಂದಷ್ಟು ಸ್ಟೋರಿಗಳನ್ನು ಕೂಡ ನಾವು ಇನ್ನು ಮುಂದೆ 2025 ಉದ್ಯಮ ಮಾಡೋದು ಹೇಗೆ, ಯಾವ ಉದ್ಯಮ ಬೆಸ್ಟು, ಯಾರು ಸಕ್ಸಸ್ ಆಗಿದ್ದಾರೆ, ಸಕ್ಸಸ್ಫುಲ್ ಸ್ಟೋರಿ, ಸಕ್ಸಸ್ಸು, ಬಿಸ್ನೆಸ್ ಮಾಡ್ಬೇಕಾದ್ರೆ ಬರುವಂಥ ಸಮಸ್ಯೆಗಳೇನು, ಫೇಸ್ ಮಾಡೋದೇನು, ಎಲ್ಲವನ್ನೂ ಕೂಡ ಸರ್ಕಾರದಿಂದ ಯಾವ್ಯಾವ ಲೋನ್ ಸಿಗುತ್ತೆ, ಹೌದು, ಮೇನ್ ಯಾವ ಥರದ ಅವಕಾಶಗಳಿದೆ, ಕೃಷಿ ಮಾಡಿದ್ರೆ ಹೇಗೆ, ಖುಷಿಯಾಗಿ ಬದುಕೋದು ಹೇಗೆ, ಎಲ್ಲವನ್ನೂ ಕಂಟೆಂಟನ್ನು ಕೊಡ್ತೀವಿ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ನಾನು ಇಷ್ಟ ಆಗದೆ ಇರೋದಕ್ಕೆ ಕಾರಣ ರಾಜಕಾರಣ ಇರ್ಬೋದೇನೋ, ನಾನು ಇಷ್ಟ ಆಗಕ್ಕೆ ಕಾರಣ ರಾಜಕಾರಣ ಇರ್ಬೋದೇನೋ. ಸೊ ಹಾಗಾಗಿ ಇಷ್ಟ ಆಗುವ, ಇಷ್ಟ ಆಗದಿರುವ ಶಿವ್ಗಿಂತ ಜಾಸ್ತಿ ಇಷ್ಟ ಆಗೋ ರೀತಿ ಕಂಟೆಂಟ್ಗಳನ್ನ ಪ್ರೊವೈಡ್ ಮಾಡೋಣ ಅಂತ ತೀರ್ಮಾನ 2025. ಅದು ಅಜೆಂಡಾ ಕೂಡ ಆಗಿತ್ತು ನಮ್ದು ಇವತ್ತಿನ ಮೀಟಿಂಗಲ್ಲಿ. ಅದನ್ನು ತೀರ್ಮಾನ ಕೂಡ ಮಾಡಿದ್ದೀವಿ. ಇಷ್ಟು ದಿನ ನಾನಾಗಲಿ ಇದುವರೆಗೂ ನನ್ನನ್ನು ಯಾವುದೋ ಕಾರಣಕ್ಕೆ ವಿರೋಧ ಮಾಡಿದಿದ್ರೆ ಮಾಡಿರ್ತೀರಿ, ಬಿಕಾಸ್ ಆಫ್ ಕಂಟೆಂಟ್. ನನ್ನ ಕಾರಣಕ್ಕಂತಲ್ಲ, ಬೇರೆ ಬೇರೆ ಕಾರಣಕ್ಕೆ ಮಾಡಿರ್ತೀರಿ. ಹಾಗಾಗಿ ನಾನು ಆಗಲೇ ಹೇಳಿದೆ ನಿಮಗೆ, ಕಲ್ಲನ್ನು ಕೂಡ ವಿರೋಧ ಕಟ್ಟಿಕೊಳ್ಳುವ ಮನಸ್ಥಿತಿಯವನು ನಾನಲ್ಲ. ಕಲ್ಲನ್ನು ಕೂಡ ಮಾತಾಡಿಸುವಂಥ ಮನಸ್ಥಿತಿಯವನು ನಾನು, ವಿಶ್ವಾಸದಲ್ಲಿ ಹೋಗುವಂಥವ್ನು ನಾನು, ಖುಷಿಯಾಗಿರಬೇಕು ಎಲ್ಲರೂ ಅಂತ ಬಯಸೋನು ನಾನು. ಸೊ ಹಾಗಾಗಿ ಆ್ಯಂಡ್ ಕರ್ನಾಟಕ ಟಿ ವಿ ನನಗೊಂದು ಒಳ್ಳೆ ಆಪರ್ಚುನಿಟಿ ಕೊಡ್ತು. ನಾನು ಕಸ್ತೂರಿ ನ್ಯೂಸಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಕೂತಾಗ ನನಗೆ ಚಿಕ್ಕಬಳ್ಳಾಪುರದ ಭರತ್ ಅವ್ರ ತಂದೆ ಅಲ್ಲಿ ರಿಪೋರ್ಟರ್ ಆಗಿದ್ರು ಕಸ್ತೂರಿಯಲ್ಲಿ. ಭರತ್ ಕೊಟ್ಟಂಥ ದಯಾಸಾಗರ್ ಅವ್ರ ಮಗ ಭರತ್ ಕೊಟ್ಟಂಥ ಒಂದು ಐಡಿಯಾ, ಲಯನ್ ಟಿ ವಿ ಹರ್ಷ ಆ್ಯಂಡ್ ಕರ್ನಾಟಕ ಸ್ಟುಡಿಯೋ ಬಸವರಾಜ್ ಇದಕ್ಕೆ ಮೂಲ ಬಿತ್ತನೆ ಮಾಡಿದ್ದು ನನ್ನಲ್ಲಿ, ಮೊಳಕೆ ಯೂಟ್ಯೂಬ್ ಅನ್ನೋದನ್ನ, ಡಿಜಿಟಲ್ ಮೀಡಿಯಾ ಅನ್ನೋದನ್ನ. ಹರ್ಷ ಅನ್ನೋದು ನನ್ನ ಪ್ರೋತ್ಸಾಹ ಕೊಟ್ಟಿದ್ದು, ಭರತ್ ಅನ್ನೋದು ಆ ಕ್ಷಣಕ್ಕೆ ನನಗೆ ಇದು ಮಾಡಿದ್ದು. ಅದಾದ್ಮೇಲೆ ಭಾಳಷ್ಟು ಜನ ಈ ಸಂಸ್ಥೆಯಲ್ಲಿ ಕಟ್ಕೊಟ್ಟಿದ್ದಾರೆ. ಆಗಲೇ ಹೇಳ್ತೀನಿ, 2017 ಸೆಪ್ಟೆಂಬರ್ 12ನೇ ತಾರೀಕು ಇದು ಉದ್ಭವ ಆಗಿದ್ದು. ಅವತ್ತು ನಂಗೆ ಗೊತ್ತಿಲ್ಲ ಇದೆಲ್ಲ ಆಗುತ್ತೆ ಅಂತ. ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ ಶುರು ಮಾಡಿದ್ದು, ದುಡ್ಡು ಬರುತ್ತೆ ಅಂತ. ಆದರೆ ಇವತ್ತು 20-25 ಕೆಲಸ ಕೊಡುತ್ತೆ, ನನಗೊಂದು ಹೆಸರು ಕೊಡುತ್ತೆ, ಒಂದಷ್ಟು ಧೈರ್ಯ ಕೊಡುತ್ತೆ, ನನಗೊಂದು ರೆಕಗ್ನೈಸೇಷನ್ ಕೊಡುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಹಾಗಾಗಿ ನಾನು ನಿಮ್ಗೆ ಅದನ್ನು ಹೇಳ್ತಿರೋದು, ಏನೂ ಗೊತ್ತಿಲ್ಲದೆ ಶುರು ಮಾಡಿದಂಥ ವ್ಯವಸ್ಥೆಯಲ್ಲಿ ಹಿಂಗೆ ಬದುಕ್ತಿದ್ದೀನಿ, ಚೆನ್ನಾಗಿದ್ದೀನಿ. ಹಾಗಾಗಿ ನೀವು ಏನಾಗಬೇಕು ಅನ್ನೋದನ್ನು ಬರೆದಿಟ್ಕೊಳ್ಳಿ. ನಾನು ಡಾಕ್ಟ್ರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಬಿಸ್ನೆಸ್ಮನ್ ಆಗಬೇಕು, ನಾನು ಒಳ್ಳೆ ಕೃಷಿಕ ಆಗಬೇಕು, ನಾನು ಒಳ್ಳೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋನಾಗಬೇಕು, ನಾನೊಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋದನ್ನ ಜೊತೆಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಒಳ್ಳೇದಾಗಲಿ. ಗೊತ್ತಿಲ್ಲ ಯಾಕೋ ಇವತ್ತು ನಾನು ತುಂಬ ಮಾತಾಡಬೇಕು ಅನಿಸ್ತು. ಹಾಗಾಗಿ ವಿಜಯ್ ಸರ್ ಹೋಗಿ ಸುಮ್ಮನೆ ಕೂತ್ಕೊಳ್ಳೋಣ ಸರ್, ಸುಮ್ಮನೆ ಮಾತಾಡೋಣ ಸರ್, ಅದು ಏನು ಬರುತ್ತೋ ಗೊತ್ತಿಲ್ಲ, ನನಗೆ ಯಾಕೋ ಮಾತಾಡಬೇಕು ಅನಿಸಿದೆ. ಭಾಳಷ್ಟು ಗ್ಯಾಪ್ ಆಗಿಬಿಟ್ಟಿದೆ, ಮಾತಾಡ್ತಿಲ್ಲ, ನಾನು ಮೌನಿ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೆ. ಹಾಗಾಗಿ ಇಂದಿನ ಎಲ್ಲ ಘಟನೆಗಳಿಗೂ ಏನೋ ತಪ್ಪಾಗಿದ್ರೆ ಕ್ಷಮಿಸಿ, ತಪ್ಪುಗಳಾಗಿದ್ರೆ ಕ್ಷಮಿಸಿ, ಒಳ್ಳೆದಿದ್ರೆ ಪ್ರೋತ್ಸಾಹ ಕೊಡಿ. ಮುಂದೆ ಒಂದಷ್ಟು ಬದಲಾವಣೆ ಜನಗಳಿಗೆ ಅನುಕೂಲ ಆಗೋದು, ನಿಮ್ಗಳಿಗೆ ಅನುಕೂಲ ಆಗೋದು, ಒಳ್ಳೆಯದನ್ನು ಕೊಡುವುದರ ಕಡೆ ಗಮನವನ್ನು ಕೊಡ್ತೇವೆ. ನಾವೊಂದಷ್ಟು ಬದಲಾವಣೆ ಮಾಡ್ಕೋತೇವೆ. 2025 ಎಲ್ರಿಗೂ ಒಳ್ಳೆಯದಾಗಲಿ, ನಮ್ಮಿಂದ ಸಾಧ್ಯವಾದಷ್ಟು ಒಳ್ಳೇದು ಮಾಡೋ ಕೆಲಸ ಮಾಡ್ತೀವಿ. ನೀವು ನಮ್ಗೆ ಸಹಕಾರ ಕೊಡಿ ಅಂತ ಕೇಳ್ತಾ, ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ 2025. ನಿಮ್ಮ ನೀವು ಅಂದ್ಕೊಂಡದೆಲ್ಲ ಈಡೇರಲಿ, ನೀವು ಬಯಸಿದ್ದೆಲ್ಲ ಸಿಗಲಿ, ಜೊತೆಗೆ ನಿಮಗೆ ಒಂದಷ್ಟು ಜೊತೆಯಾಗಿ ನಿಲ್ಲುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ಒಂದಷ್ಟು ಬ್ರ್ಯಾಂಡಿಂಗ್, ಪ್ರಮೋಷನ್ಸ್, ಲೈಕ್ ಇದು ಬಿಸ್ನೆಸ್ ಅನ್ಕೋಬೇಡಿ. ಯಾಕಂದರೆ ನಾವು ಯಾವುದೋ ಒಂದು ಸಂಸ್ಥೆ 4-5 ವರ್ಷದಿಂದ ಟೈಅಪ್ ಆಗಿದ್ದು, ಅವತ್ತು
ಬೇಸಿಕ್ ಲೆವೆಲ್ ಇದ್ದಂಥ ಸಂಸ್ಥೆ ಇವತ್ತು 100 ಕೋಟಿ ಬಿಸ್ನೆಸ್ ಆಗಲಿ ಕೂಡ ನಮ್ಮ ಚಾನಲ್ ಕಾರಣ ಆಗಿದೆ. ಆ ರೀತಿಯಲ್ಲಿ ಬೆಳೆಯೋಕೆ ಜೊತೆಯಾಗಿ ಬೆಳೆಯುವಂಥ ಅವಕಾಶಗಳು ಕೂಡ ಇದೆ. ಎಲ್ಲ ರೀತಿಯಲ್ಲೂ ಕೂಡ ನಾನು ಜೊತೆಯಾಗಿ ನಿಲ್ತೀನಿ. ಎಲ್ಲವೂ ಆಯಾ ಪ್ರಕಾರ ನಡೀಲಿ ಅಂತ ಹೇಳ್ತಾ ನಿಮಗೂ ಶುಭವಾಗಲಿ. ಯಾರ್ಯಾರು ಒಳ್ಳೆ ಕೆಲಸಗಾರ ಆಗಬೇಕು, ಎಂಪ್ಲಾಯ್ಗಳಾಗಬೇಕು ಅಂದ್ಕೊಂಡಿದ್ದೀನಿ, ನಿಮಗೂ ಶುಭ ಆಗಲಿ. ಉದ್ಯಮಿ ಆಗಬೇಕು ಅಂತ ಯಾರಿದ್ದೀರಿ, ನಿಮಗೂ ಶುಭ ಆಗಲಿ. ನೆಮ್ಮದಿಯಾಗಿ ಬದುಕಬೇಕು ಅಂತಿದ್ದೀವಿ ಶಿವಕುಮಾರ್ ಅಂತ ಹೇಳೋರಿಗೆ ನಿಮಗೂ ಒಳ್ಳೇದಾಗಲಿ. ಒಂದಂತ ಹೇಳ್ತೀನಿ, ನನ್ನ ಅನುಭವದ ಪ್ರಕಾರ ನೆಮ್ಮದಿ ಇಂಪಾರ್ಟೆಂಟು. ಆದರೆ ಮನೇಲಿರೋರು ಎಲ್ಲರೂ ಕೂಡ ನೆಮ್ಮದಿ ಬೇಕು ಅಂದಾಗ ಮಾತ್ರ ನೆಮ್ಮದಿ ಸಿಗುತ್ತೆ. ನಿಮಗೆ ನೆಮ್ಮದಿ ಬೇಕು ಅಂದಾಗ ಮನೇಲಿರೋರು ಕಾಸು ಬೇಕು ಅಂದಾಗ ನಿಮ್ಗೆ ನೆಮ್ಮದಿ ಸಿಗಲ್ಲ. ಹಾಗಾಗಿ ಎಲ್ಲರ ಆಲೋಚನೆ ಒಂದೇ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ಒಂದು ನನಗೂ ಏನೋ ವಿಚಿತ್ರವಾದ ಅನುಭವ ಇವತ್ತಿಂದಿದು ಶೋ. ವಿಜಯ್ ಸರ್ಗೆ ಹೇಳಿದಾಗ ಏನು ಅಂದ್ರೆ ಸುಮ್ಮನೆ ಮಾತ್ರ ಬನ್ನಿ ಸರ್ ಅಂತ ಬಂದ್ವಿ. ಸುಮ್ಮನೆ ಮಾತಾಡಿದ್ದೀನಿ, ಬಟ್ ಏನೇನೋ ಮಾತಾಡಿದ್ದೀನಿ. ಅದು ವಿಷಯ ಇದೆ. ಹೌದಾ? ವಿಷಯ ಇದೆಯಾ? ಅನುಭವದ ಪಾಕ ಅದು. ಅನುಭವದ ಮಾತುಗಳು. Yes. 2025. ಬಟ್ ನನ್ಗಂತೂ ಹೇಳಿದ್ನಲ್ಲ, ನಮ್ಮ ಪ್ರಯತ್ನ ನಂಗೆ ಧೈರ್ಯ ಕೊಡ್ತು, ಬೇಸರ ಮಾಡಿದೆ, ಖುಷಿ ಕೊಟ್ಟಿದೆ, ನೋವು ಕೊಟ್ಟಿದೆ, ಎಲ್ಲವನ್ನೂ ಕೊಟ್ಟಿದೆ, ಎಲ್ಲವನ್ನೂ ಕೊಡುತ್ತೆ. ಒಂದು ಹಲಸಿನ ಹಣ್ಣು ಅಂದ ಒಳಗಡೆ ಹಣ್ಣು, ಮೇಲ್ಗಡೆ ಮುಳ್ಳಿರ್ತದೆ ಅಲ್ವಾ? ಬರೀ ಹಣ್ಣು ತಿಂದರೆ ಹಲಸಿನ ಬೀಜ ಸುಟ್ಕೊಂಡು ಕೂಡ ತಿನ್ಬೋದು. ಹೌದು. ಕಾಯಿ ಇದ್ದಾಗಲೇ ಅದನ್ನ ಪಲ್ಯನೋ ಮಾಡ್ತಾರೆ, ಏನೇನೋ ಮಾಡ್ತಾರದಲ್ಲ, ಚಿಪ್ಸ್ ಎಲ್ಲ ಮಾಡ್ತಾರೆ ಅಲ್ವಾ? ಹಾಗಾಗಿ ನಾವು ಹೇಗೆ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಆದರೆ ಒಂದು ಸ್ವಲ್ಪ ವೇಸ್ಟ್ ಇರುತ್ತಲ್ಲ, ಹಾಗೆ ಒಂದು ಬಿಸ್ನೆಸ್ ಅಂದಾಗ ಲಾಸ್ ಅನ್ನೋದಿರುತ್ತೆ, ಒಂದು ಸಂಬಂಧ ಅಂದಾಗ ನೋವು ಅನ್ನೋದಿರುತ್ತೆ, ಜೀವನ ಅಂದಾಗ ಕಷ್ಟ ಅನ್ನೋದಿರುತ್ತೆ. ಸೊ ಹಾಗಾಗಿ ಹೆಚ್ಚು ಲಾಭ ಮಾಡಬೇಕು ಅಂದ್ರೆ ಅದೇ ಹೇಳೋದಲ್ಲ, ಹೆಚ್ಚು ಲಾಭ ಹೆಚ್ಚು ಹಣ ಮಾಡಬೇಕು ಅಂದರೆ ಬಿಸ್ನೆಸ್ ಮಾಡಿ, ನೆಮ್ಮದಿಯಾಗಿರಬೇಕು ಅಂದರೆ ಉದ್ಯೋಗಿ ಆಗಿರಿ. ಇರೋದ್ರಲ್ಲೇ ಖುಷಿ ಹಾಕ್ಕೊಂಡ್ರೆ ಖಂಡಿತವಾಗಿ ಖುಷಿ ಇರುತ್ತೆ. ಯಾಕಂದರೆ ನಾವು ನಮಗಿಂತ ಮೇಲ್ಗಡೆ ಇರೋ ಜೊತೆ ಕಂಪೇರ್ ಮಾಡ್ಕೊಂಡ್ರೆ ಡ್ಯೂಟಿ ಮಾಡೋಕ್ಕಾಗಲ್ಲ, ಎಂಪ್ಲಾಯ್ ಆಗಿರೋಕ್ಕಾಗಲ್ಲ. ನಮಗಿಂತ ಮೇಲ್ಮಟ್ಟದಲ್ಲಿ ಆರ್ಥಿಕವಾಗಿ ಚೆನ್ನಾಗಿರೋರನ್ನ ನಾವು ಅವ್ರಿಗೆ ಮುಂದೆ ಹೋಗಬೇಕು ಅಂದರೆ ಉದ್ಯಮಿ ಆಗಬೇಕಾಗತ್ತೆ. ಉದ್ಯಮಿ ಆಗೋದು ಹೇಗೆ, ಉದ್ಯಮದಲ್ಲಿ ಸಕ್ಸಸ್ ಆಗೋದು ಹೇಗೆ, ಯಾವ ಉದ್ಯಮ ಮಾಡಿದ್ರೆ ಬೆಸ್ಟು, ಆ ಮಾಹಿತಿಗಳನ್ನೂ ಕೊಡ್ತೀವಿ. ಜೊತೆಯಾಗಿ ಬೆಳೆಯೋಣ. ಯಾಕೆಂದರೆ ಮಾಧ್ಯಮ ಉದ್ಯಮವಾಗಿ ಬದಲಾಗಿದೆ. ಇದು ಉದ್ಯಮವೇ, ಅದ್ರಲ್ಲಿ ಡೌಟೇ ಇಲ್ಲ. ಯಾಕೆಂದರೆ ಇವತ್ತು ನಮ್ಮ ಕ್ಯಾಮ್ರಾ ಹಾಕಿರೋ ಉಲ್ಲಾಸಕ್ಕೂ ಸಂಬಳ ಕೊಡಬೇಕಲ್ವ? ಆ ಕ್ಯಾಮ್ರಾ ನಮಗೇನು ಫೋಟೋ ಸರ್ಕಲಲ್ಲಿ ಫ್ರೀ ಅಂತೂ ಕೊಡಲ್ವಾ? ಸೊ ಹಾಗಾಗಿ ಎಲ್ಲದಕ್ಕೂ ಬಂಡವಾಳ ಹಾಕಬೇಕಾಗತ್ತೆ. ಹಾಗಾಗಿ ಎಲ್ಲವನ್ನೂ ಕೂಡ ಅಚ್ಚುಕಟ್ಟಾಗಿ ಮುಚ್ಚು ಮರೆಯಿಲ್ಲದೆ ಎಲ್ಲವನ್ನೂ ಕೂಡ ಹೇಳುವಂಥ ಮನಸ್ಥಿತಿಯವನು ನಾನು. ಹಾಗಾಗಿ ಎಲ್ಲವನ್ನೂ ತಿಳಿಸ್ತೀನಿ. ಭಾಳ ಖುಷಿ ಆಯಿತು. ನಿಮ್ಮ ಜೊತೆ ಆಗಿಂದಾಗಿ ಇಂಟ್ರಾಕ್ಟ್ ಮಾಡ್ತಿರ್ತೀನಿ. ಇವತ್ತು ನಿಮ್ಗೆ ಏನಾದ್ರು ಈ ವಿಡಿಯೋ ಸಂಬಂಧಪಟ್ಟ ಪ್ರಶ್ನೆಗಳೇನಾದ್ರು ಹೆಚ್ಚುವರಿ ಆಗಿದ್ರೆ ಕಾಮೆಂಟ್ ಮಾಡಿ, ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ. ಕಾಮೆಂಟ್ ಮಾಡಿ. ವಿಜಯ್ ಸರ್ ಕೂಡ ಇರ್ತಾರೆ. ಆದಷ್ಟು ನೆಕ್ಸ್ಟ್ ವೀಕೆಂಡ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಕೆಲಸ ಮಾಡ್ತೀವಿ. ಯಾರ್ಯಾರು ಕಡೆವರೆಗೆ ನೋಡಿದಿರಿ ಅವರಿಗೆ ಕ್ವಶನ್ ಈಗ ನಾವು ಓಪನ್ ಮಾಡಿ ಅಲ್ಲಿ ಉತ್ತರ ಕೊಡೋಣ. ಅಲ್ಲಿ ಖಂಡಿತವಾಗಿ ಉತ್ತರ ಕೊಡ್ತೀವಿ. ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಿಮ್ಮ ಅಜೆಂಡಾ ಏನು 2025ಕ್ಕೆ? ನೀವು ಉದ್ಯಮಿ ಆಗಬೇಕಾ, ಉದ್ಯೋಗಿ ಆಗಬೇಕಾ? ನೀವೇನು ಸಂಕಲ್ಪ ಮಾಡಿದಿರಿ 2025ಕ್ಕೆ? ಕಾಮೆಂಟ್ ಮಾಡಿ. ಎಸ್ ಸರ್, ನೀವು ಫೈನಲ್ ಹೇಳಿ. ಎಸ್ ಸರ್, ಅದೇ ಇನ್ನೇನಿಲ್ಲ. ಹೊಸ ವರ್ಷ ಒಂದಿಷ್ಟು ನಿರೀಕ್ಷೆಗಳು ಕಾಮನ್ ಎಲ್ರಿಗೂ. ಸೊ ಅಂತ ನಿರೀಕ್ಷೆ ಇಟ್ಕೊಳ್ಳಿ, ನಿರೀಕ್ಷೆ ಯಾವತ್ತೂ ಬಿಡಬೇಡಿ. ಆಮೇಲೆ ದೊಡ್ಡದಾಗೆ ಕನಸ್ಕಾಡಿ, ಅಟ್ಲೀಸ್ಟ್ ಸಣ್ಣದಾಗ ಅದು ಈಡೇರುತ್ತೆ. ಅದೇ ನನಗೆ ಆಕಾಶದಷ್ಟು ಆಸೆಗಳಿರ್ಬೇಕಾದ್ರೆ ಸಮುದ್ರದಷ್ಟು ಸವಾಲುಗಳನ್ನ ಫೇಸ್ ಮಾಡಬೇಕು. ಹೌದು. ಹಾಗಾಗಿ ನಾವು ಇಲ್ಲಿಂದ ಹಿಮಾಲಯಕ್ಕೆ ಹೋಗ್ಬೇಕು ಅಂತಂದ್ರೆ ಆ 1000 ಕಿಲೋಮೀಟರ್ ಜರ್ನಿ ಕಣ್ಮುಂದೆ ನೆಲೆಸ್ಕೊಂಡ್ರೆ ಅಯ್ಯಪ್ಪ ಅನ್ಸುತ್ತೆ. ಆದ್ರೆ ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡಿದಾಗ ಅದ್ಯಾವುದು ಟಫ್ ಅನ್ಸಲ್ಲ. ಅಲ್ಲಿ ಬರುವಂತ ಸಮಸ್ಯೆಗಳನ್ನ ಫೇಸ್ ಮಾಡ್ಲೇಬೇಕಾಗತ್ತೆ. ಗಾಡಿ ಕೈ ಕೊಡ್ಬೋದು, ಹವಾಮಾನ ಕೈ ಕೊಡ್ಬೋದು, ಏನೆಲ್ಲ ಆಗ್ಬೋದೇನೋ. ಸೊ ಹಾಗಾಗಿ ದೊಡ್ಡ ಜರ್ನಿ ಇದ್ದಾಗ ದೊಡ್ಡ ಸಮಸ್ಯೆಗಳು ಫೇಸ್ ಮಾಡಲೇಬೇಕು. ಸಣ್ಣ ಜರ್ನಿಗೆ ಸಮಸ್ಯೆಗಳಾಗಲ್ಲ. ನೀವು ಬೆಳಗ್ಗೆ ಎದ್ದು ಆಫೀಸಿಂದ ಮನೆಗೆ ಹೋಗ್ಬೇಕಾದ್ರೆ, ಮನೆಯಿಂದ ಆಫೀಸ್ಗೆ ಹೋಗ್ಬೇಕಾದ್ರೆ ಓಡಾಡ್ಬೇಕಾದ್ರೆ ಸಮಸ್ಯೆ ಆಗತ್ತೆ ಇಲ್ವಲ್ಲ? ಯಾವತ್ತೋ ತಿಂಗಳಿಗೋಸ್ಕರ ಪಂಚರ್ ಆಗ್ಬೋದೇನೋ, ವರ್ಷಕ್ಕೊಂದ್ಸಲ ಪೆಟ್ರೋಲ್ ಖಾಲಿ ಆಗ್ಬೋದೇನೋ, ಮರ್ಕೊಂಡು ಆಗ್ತಿದ್ದಾಗ. ಡೈಲಿ ಕಿರಿಕಿರಿ ಅಂದ್ರೆ ಟ್ರಾಫಿಕ್ ಇದೆ ಇರುತ್ತೆ, ಎದುರಿಸಲೇಬೇಕು ಬೆಂಗಳೂರಲ್ಲಿ. ಹಾಗಾಗಿ ಒಂದು ಇನ್ಫೋಟೈನ್ಮೆಂಟ್ ಆಗಿ ನಾವು ರಾಜಕಾರಣದ ಹೊರತಾಗಿಯೂ ಕೂಡ ಬದುಕಿದೆ. ಸುದ್ದಿ ಅಂದ್ರೆ ಕೇವಲ ನ್ಯೂಸ್ ಹೇಳಿ ಬ್ರೇಕಿಂಗ್ ನ್ಯೂಸ್ ಹಾಕಿ ನಿಮ್ಗಳನ್ನ ಬ್ರೇಕ್ ಮಾಡೋದಲ್ಲ. ಬಂಧವನ್ನ ಬೆಸೆಯೋದು, ಬಾಂಧವ್ಯವನ್ನ ವೃದ್ಧಿಸೋದು, ನಿಮ್ಗಳ ಜೊತೆ ಬೆರೆಯೋದು ಕೂಡ ನಮ್ಮ ಕರ್ತವ್ಯ ಅಂತ ಭಾವಿಸಿ 2025ಕ್ಕೆ ಬದಲಾದ ಶಿವಕುಮಾರ್ ಅನ್ನೋದಕ್ಕಿಂತ ಅಪ್ಡೇಟ್ ಆ ಶಿವಕುಮಾರ್ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಸೊ ಈ ಒಂದು 2025 ನಾನು ಮತ್ತು ನೀವು ನಾವು ಮತ್ತೆ ನೀವು, ನಾವಿಬ್ರು ಮತ್ತೆ ನೀವು ಈ ಸಂದರ್ಶನ ಮುಗಿಸ್ತಾ ಇದ್ದೀನಿ. ನಾನೀಗ ಮದ್ದೂರ್ಗೆ ಹೋಗ್ಬೇಕು, ಹಾಗಾಗಿ ಓಡಬೇಕು ಈಗ ಎಲ್ಲಿಂದ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಶೋ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ನೀವು ಬಯಸಿದ್ದೆಲ್ಲ ಸಿಗಲಿ, ಅಂದ್ಕೊಂಡಿದ್ದೆಲ್ಲ ಆಗಲಿ. ನಿಮ್ಮ ಜೊತೆ ನಾವಿರ್ತೇವೆ, ನಮ್ಮ ಜೊತೆ ನೀವಿರಿ. ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.